ಜಾಗರಣ ವೇದಿಕೆ ವಿಟ್ಲ ತಾಲೂಕು ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನದ ಪ್ರಯುಕ್ತ ಹಿಂದೂ ಯುವ ಸಮಾವೇಶ ನಡೆಯಿತು. ಜೈನ ಬಸದಿಯಿಂದ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಸಾಗಿ ಬಂತು. ಬಳಿಕ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸಮಾವೇಶ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಸಂಯೋಜಕರು ನರಸಿಂಹಮಾಣಿ ಪ್ರಸ್ತಾವನೆಗೈದರು. ಕೇಶವ ಬಂಗೇರ ವಿಭಾಗ ಪ್ರಮುಖ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿವರು ದಿಕ್ಸೂಚಿ ಭಾಷಣ ಮಾಡಿದರು. ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಪುಷ್ಪರಾಜ್ ಕಮ್ಮಾಜೆ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಪ್ರಶಾಂತ್ ಕೆಂಪುಗುಡ್ಡೆ, ತಾಲೂಕು ಸಂಯೋಜಕರು ಹರ್ಷರಾಜ್ ವಿಟ್ಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಬಿವಿಪಿ ಪ್ರಮುಖ ಚೇತನ್ ವಿಟ್ಲ ಸ್ವಾಗತಿಸಿ ನಾಗೇಶ್ ಭಂಡಾರಿ ಅನಂತಾಳಿ ಧನ್ಯವಾದವಿತ್ತರು. ಶ್ರೀಮತಿ ಗುರುಪ್ರಿಯಾ ಶಿವಾನಂದ ಕಾಮತ್ ವೈಯಕ್ತಿಕ ಗೀತೆ ಹಾಗೂ ಕುಮಾರಿ ದಿವ್ಯನಿಧಿ ರೈ ಇರುಂಬು ವಂದೇ ಮಾತರಂ ಹಾಡಿದರು. ಗಣೇಶ್ ಶೆಟ್ಟಿ ಬಾರಿಬಿಟ್ಟು ಕಾರ್ಯಕ್ರಮ ನಿರೂಪಿಸಿದರು. ದಯಾನಂದ ಶೆಟ್ಟಿ ವಿಜಯಕುಮಾರ್ ಅಧ್ಯಕ್ಷರು ಬಿಜೆಪಿ ಮಂಡಲ ಪುತ್ತೂರು, ವಿಟ್ಟ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕರುಣಾಕರ ನಾಯ್ತೊಟ್ಟು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಟ್ಲ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಮುಂಭಾಗದಲ್ಲಿ ಬಂದು ಸೇರಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ಹಿಂದೂ ಜಾಗರಣ ವೇದಿಕೆ ವಿಟ್ಲ ತಾಲೂಕು ಮಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರುಗಳ ಜನ್ಮ ಜಯಂತಿಯ ಪ್ರಯುಕ್ತ ಹಿಂದೂ ಯುವ ಸಮಾವೇಶ ಇಂದು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಕೇಶವ ಬಂಗೇರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಭಾಗ ಪ್ರಮುಖರು, ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿಮಕರ ಕೊಲ್ಪೆ ದಯವಿಟ್ಟು ಬಂದು ಶಾಲನ್ನ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿ ನರಸಿಂಹಮಾನಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತಗಳು. ಇವರಿಗೆ ನವೀನ್ ಇಡ್ಕಿದು ಬಂದು ಶಾಲನ್ನ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ಅದೇ ರೀತಿ ಮತ್ತೋರ್ವ ಅತಿಥಿ ಪುಷ್ಪರಾಜ್ ಕಮ್ಮಾಜೆ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು, ಯುವ ಆಯಾಮ ಗಮನಿಸುವವರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತಿದ್ದೇನೆ. ಶ್ರೀಯುತರಿಗೆ ದಿವಾಕರ ಮಾಣಿ ಬಂದು ಶಾಲನ್ನ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಅತಿಥಿಗಳು ಪ್ರಶಾಂತ್ ಕೆಂಪುಗುಡ್ಡೆ, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತಿದ್ದೆ. ರಾಜೇಶ್ ನಾಯಕ್ ಕರೋಪಾಡಿ ಅವರು ಬಂದು ಶಾಲನ್ನ ಹಾಕಿ ಗೌರವಿಸಬೇಕೆಂದು ವಿನಂತಿಸ್ತೇನೆ. ಯಶಸ್ವಿ ಅವರು ಬಂದು ಶಾಲನ್ನ ಹಾಕಬೇಕು. ಹಾಗೆ ಮತ್ತೋರ್ವ ಅತಿಥಿಗಳು ಹರೀಶ್ ರೈ, ವಿಟ್ಲ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತಿದ್ದೇನೆ. ಇವರಿಗೆ ಕೇಶವ ಇಡ್ಕಿದು ಬಂದು ಶಾಲನ್ನ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಭಾಜಪದ ಕಾರ್ಯಕರ್ತರು ಹಾಗೂ ಪರಿವಾರ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಮತ್ತು ಮಾತೆಯರಿಗೂ ಹಾಗೂ ಸೇರಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಗಳನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಬೋಲೋ ಭಾರತ. ಈಶ್ವರ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಾಯಿ ಭಾರತ ಮಾತೆಯ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ದೇಶ ಕಾಯುವಂಥ ಸೈನಿಕರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ,
ಅನ್ನದಾತ ನೇಗಿಲ ಯೋಗಿ ರೈತರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ವೇದಿಕೆಯ ಎದುರು ಭಾಗದಲ್ಲಿ ಆಸೀನರಾಗಿರುವಂಥ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಈ ಕಾರ್ಯಕ್ರಮದಲ್ಲಿ ಪೂರ್ತಿ ವಿಷಯವನ್ನು ಶ್ರೀಯುತ ಆದರಣೀಯ ಕೇಶವ ಭಂಗೀರ್ಜಿ ಇವರು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಎರಡು ಮಾತನ್ನು ಮಾತ್ರ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ಮೊನ್ನೆ ಜನವರಿ 12ನೇ ತಾರೀಕಿನಂದು ಸ್ವಾಮಿ ವಿವೇಕಾನಂದರ ಜಯಂತಿ ಆಯಿತು. ಜನವರಿ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಜಯಂತಿ ನಡೆಯಿತು. ನಮಗೆಲ್ಲರಿಗೂ ಗೊತ್ತಿದೆ, ತನ್ನ 33 ವರ್ಷಗಳ ಜೀವಿತ ಅವಧಿ, ಅತ್ಯಂತ ಸಣ್ಣ ಅವಧಿ, ಇಡೀ ಪ್ರಪಂಚವನ್ನು ಸುತ್ತಿ ಭಾರತ ದೇಶ ಶಕ್ತಿ, ಸಂಸ್ಕೃತಿ, ಭಾರತ ದೇಶದ ನೆಲದ ಎಲ್ಲ ವಿಚಾರಧಾರೆಗಳನ್ನು ಪ್ರಪಂಚಕ್ಕೆ ತಿಳಿಸಿದಂಥ ಒಬ್ಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು. ಕಬ್ಬಿಣದ ಮಾಂಸಖಂಡಗಳುಳ್ಳ ಯುವಕರನ್ನು ಕೊಡಿ, ಉಕ್ಕಿನಂಥ ನರಮಂಡಲಗಳುಳ್ಳ, ಮಿಂಚಿನಂಥ ಬುದ್ಧಿಶಕ್ತಿಗಳುಳ್ಳ, ವಿದ್ಯುತ್ತಿನಂಥ ಇಚ್ಛಾಶಕ್ತಿಯನ್ನು ಹೊಂದಿರುವಂಥ, ದೂರದಲ್ಲಿ ಬೆಟ್ಟ ಕಲ್ಲು ನೋಡಿದರೆ ಅದನ್ನು ಕೈಯಲ್ಲಿ ಪುಡಿ ಮಾಡುವಂಥ ದೇಶ ಅಂತ ಬಂದಾಗ ದೇಶವನ್ನು ಕಟ್ಟಬೇಕು ಎನ್ನುವಂಥ ಒಂದು ಧ್ಯೇಯ ವಾಕ್ಯದೊಟ್ಟಿನಂತ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತೇನೆ, ಭಾರತವನ್ನು ವಿಶ್ವಗುರು ಮಾಡ್ತೇನೆ ಎನ್ನುವಂಥ ಸಂದೇಶವನ್ನು ಕೊಟ್ಟಂಥ ಸ್ವಾಮಿ ವಿವೇಕಾನಂದರು. ಇನ್ನೊಂದು ಕಡೆ ನೀವು ನನಗೆ ಉಲ್ಲೇಖ ಮಾಡಿ, ನಿಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿದ್ರೆ ಯಾವ ರಕ್ತ? ನಾವು ಹಾಸ್ಪಿಟಲಲ್ಲಿ ಹೋಗಿ ಕೊಡುವ ರಕ್ತ ಅಲ್ಲ. ಸಮರ್ಪಣೆಗೆ ಸಿದ್ಧರಾಗಿ ವಿದೇಶದಲ್ಲಿ ಹೋಗಿ ನಿಂತು ಇಡೀ ಜಗತ್ತಿನಲ್ಲಿರುವಂಥ ಎಲ್ಲರನ್ನು ಒಟ್ಟು ಸೇರಿಸಿ ಸೈನಿಕ ಪಡೆಯನ್ನು ಕಟ್ಟಿ, ಅದರಲ್ಲಿ ವಿಶೇಷ ಆಗಿರಬೇಕು, ರೋಮಾಂಚನ ಆಗ್ತದೆ. ಅವರ ಹೆಸರನ್ನು ಕೇಳುವ ನೇತಾಜಿಯವರದು. ಕೇವಲ ಭಾರತ ಅಲ್ಲ, 9 ರಾಷ್ಟ್ರಗಳು ನೇತಾಜಿಯವರನ್ನು, ಇವಾಗಿನ ಈ ದೇಶವನ್ನು ಪಾಪದ ಕೂಪಕ್ಕೆ ತಳ್ಳಿದಂತಹ ನೆಹರು ಪ್ರಧಾನಿ ಅಲ್ಲ, ಈ ದೇಶದ ಸುರುವಿನ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ 9 ರಾಷ್ಟ್ರಗಳು ಘೋಷಣೆ ಮಾಡಿದೆ. ಅಂತ ಒಬ್ಬ ವೀರ ಸೇನಾನಿ ಅವರ ವಿಚಾರಧಾರೆಗಳನ್ನು ಯುವ ಸಮಾಜಕ್ಕೆ ಮುಟ್ಟಬೇಕು. ಯುವ ಸಮಾಜ ದಾರಿ ತಪ್ತಾ ಇದೆ. ಆ ದಾರಿ ತಪ್ಪಿರುವಂಥ ಯುವ ಸಮಾಜವನ್ನು ಒಟ್ಟು ಮಾಡಬೇಕು. ಅದರ ಮುಖಾಂತರ ರಾಷ್ಟ್ರವನ್ನು ಕಟ್ಟಬೇಕು, ಯುವ ಸಮಾಜದ ಮುಖಾಂತರ ರಾಷ್ಟ್ರವನ್ನು ಕಟ್ಟಬೇಕು. ಹಾಗರ್ಥ ಹಿರಿಯರು ಬೇಕು. ಹಿರಿಯರು ಯುವಕರ ಹಿಂದೆ ನಿಂತು ತಾವು ಮಾಡಿದ ತ್ಯಾಗ ಬಲಿದಾನದ ಜೊತೆಗೆ ಯುವಕರಿಗೆ ಮಾರ್ಗದರ್ಶನ ಮಾಡಿ ಯುವ ಸಮಾಜವನ್ನು ಇವರ ಆದರ್ಶವನ್ನು ಕೊಡಬೇಕು ಎನ್ನುವಂಥ ವಿಚಾರಧಾರೆಯೊಂದಿಗೆ ಇವತ್ತು ಈ ಯುವ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಗೆ ಗೊತ್ತಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಸುಮಾರು 43 ಪರಿವಾರ ಸಂಘಟನೆಗಳಿದೆ. ಅದರಲ್ಲಿ ಹೋರಾಟದ ಸಂಘಟನೆಯಾಗಿ ಹಿಂದೂ ಜಾಗರಣ ವೇದಿಕೆ ಕಳೆದ 40 ವರ್ಷಗಳಿಂದ ಸಮಾಜದ ಮೂಲಕ ಹೋರಾಟದ ಮುಖಾಂತರನೇ ಜಾಗೃತಿಯನ್ನು ಮೂಡಿಸಿಕೊಂಡು ಬರ್ತಾ ಇದೆ. ಬೇರೆ ಬೇರೆ ರೀತಿಯ ಹೋರಾಟಗಳು ಇರಬಹುದು. ನಾನು 2 ಮಾತಿನಲ್ಲಿ ತಮ್ಮ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಕಾರ್ಯಕ್ರಮದ ಜೊತೆಗೆ ನಮಗೆ ಸ್ವಲ್ಪ ಅಂದರೆ ಯುವಕರಿಗೆ ರೋಷ ಬರಬೇಕು. ನೇತಾಜಿಯವರ ಆದರ್ಶ, ಸ್ವಾಮಿ ವಿವೇಕಾನಂದರ ಆದರ್ಶದ ಜೊತೆಗೆ ನಾವು ಯುವಕರು ಒಟ್ಟಾಗಬೇಕು. ಸಮಾಜದಲ್ಲಿರುವಂಥ ಅನ್ಯಾಯವನ್ನು ಖಂಡಿಸುವ ಜೊತೆಗೆ ನಾವು ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಯಾಕೆ ಈ ಮಾತಂತ ಹೇಳ್ತಾ ಅಂತ ಹೇಳಿದ್ರೆ, ಒಂದು ಆಕ್ರೋಶ ಭರಿತವಾದಂಥ ವಿಷಯವನ್ನು ನಿಮ್ಮ ಇಟ್ಟು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮ್ಮದೇ ಬಂಟ್ವಾಳ ತಾಲೂಕಿನ ವಿಟ್ಲದ ಸಾಲೆತ್ತೂರು, ಈ ಯುವ ಸಮಾಜದಲ್ಲಿ ಆ ಮಾತನ್ನು ಉಲ್ಲೇಖ ಮಾಡ್ತೇನೆ. ಸಾಲೆತ್ತೂರಿನಲ್ಲಿ ಮೊನ್ನೆ ಒಂದು ಘಟನೆ ನಡೆಯಿತು. ಒಬ್ಬ 1.5 ಕಾಲ್ ಇರುವಂಥ ಒಬ್ಬ ಬ್ಯಾರಿ ಮುಸಲ್ಮಾನ ಅಧ್ಯಾಪಕ, ಅವನಿಗೆ 1.5 ಕಾಲ್ ಮಾತ್ರ ಇರೋದು, ಅವ ಬರೋದು ಇದರಲ್ಲಿ ಕುಟ್ಕೊಂಡು ಬರುವಂಥದ್ದು. ಅಂಥ ಒಬ್ಬ ಮತಾಂಧ ಸಾಲೆತ್ತೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೇಡ ರೀತಿಯ ಸಂದೇಶವನ್ನು ಕಳಿಸಿ ಅವರಿಗೆ ಕಾಗದ ಪತ್ರವನ್ನು ಕೊಟ್ಟು, ಅದು ಕೂಡ ದಾಖಲೆ ಪತ್ರ ಎಲ್ಲವನ್ನು ಕೊಟ್ಟು ಕೊನೆಗೆ ಸಿಕ್ಕಾಕೊಂಡ. ಸಮಾಜಕ್ಕೆ ಗೊತ್ತಾದದ್ದು ಹಾಗೆ 10 ದಿವಸದ ನಂತರ. ಯೋಚನೆ ಮಾಡಿ, ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯುವ ಸಮಾಜ ಇದ್ದೇವೆ, ಜೊತೆಗೆ ಸಾವಿರಾರು ಕಾರ್ಯಕರ್ತರು ಇರುವಂಥ ದೇಶಭಕ್ತರು ಇರುವಂಥ ತಂಡ ನಮ್ಮದು. ಅವ ಎಲ್ಲಿವರೆಗೆ ಅಂತ ಕೇಳಿದರೆ, ಇಲ್ಲಿಯ ಒಬ್ಬ ಶಾಸಕನ ಮುಖಾಂತರ ಇಂಪ್ಲುಯೆನ್ಸನ್ನು ತಂದು ಆ ಶಾಲೆಯಲ್ಲಿ ನಡೀತಿರುವಂಥ ಎಲ್ಲ ತನ್ನ ಮತಾಂಧ ಶಕ್ತಿಯನ್ನು ಕಿತಾಪತಿಯನ್ನು ಮಾಡಿ ಕೊನೆಗೆ BO ಆಫೀಸಲ್ಲಿ ಹೋಗಿ ಅದನ್ನು ಮಾತುಕತೆಯ ಮೂಲಕ ಮುಗಿಸಿದರು. ನಾನು 2 ಮಾತನ್ನು ಉಲ್ಲೇಖ ಒಂದು ಇಲಾಖೆಗೆ ಮತ್ತು ನಮಗೆ. ಇಡೀ ಸಾಲೆತ್ತೂರಿನ ಭಾಗದಲ್ಲಿ ಅಷ್ಟು ಜನ ನಾವು ಇದ್ದೀವಿ, ಎಲ್ಲರೂ ಇದ್ದೇವೆ. ಯೋಚನೆ ಮಾಡಿ, ಒಬ್ಬ
1.5 ಕಾಲಿನ ಒಬ್ಬ ಮತಾಂಧ ಮುಸಲ್ಮಾನ ಇಷ್ಟು ಕೆಲಸ ಮಾಡೋದಿದ್ರೆ, ಕೈಕಾಲು 4-5 ಅಂಗಗಳು ಸರಿ ಇರುವಂಥ ಶಾಲೆಯಲ್ಲಿರುವಂಥ ಕೆಲವೊಂದು ಮತಾಂಧ ಅಧ್ಯಾಪಕರು ಏನು ಮಾಡಬಹುದು ಅಂತ ಯೋಚನೆ ಮಾಡಿ. ಅಂತ ಈ ಸಂದರ್ಭದಲ್ಲಿ ಅವನನ್ನು ಕುಟ್ಟಿ ಎಲ್ಲಿಯಾದರೂ ಅಲ್ಲಿಯ ಚರಂಡಿಗೆ ಬಿಸಾಡಬೇಕಿತ್ತು. ಯಾರೂ ಮಾತಾಡ್ತಾ ಇಲ್ಲ. ಅಂದರೆ ನಾವು ಜಾಗೃತರಾಗ್ತಾ ಇಲ್ಲ. ನಾವು ಜಾಗೃತರಾಗಬೇಕು. ಅದರ ಜೊತೆಗೆ ಇಲಾಖೆಯ ಮಾತನ್ನು ಹೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನೀವು ಅದನ್ನು ರಾಜಿ ಪಂಚಾಯತಿಗೆಯಲ್ಲಿ ಮುಗಿಸ್ತಾ ಇದ್ದೀರಿ. ಮೊನ್ನೆ ಮೈಸೂರಿನ ಘಟನೆಯನ್ನು ಯೋಚನೆ ಮಾಡಿ. ಎಲ್ಲ ಕಡೆ ನಿಮಗೆ ಯೋಚನೆ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೇನೆ, ಇಲಾಖೆ ಅಧಿಕಾರಿಗಳಿಗೆ ಮತ್ತು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಈ ಸಂದರ್ಭದಲ್ಲಿ ನಾನು ಆದೇಶವನ್ನು ಒಂದು ಆಗ್ರಹವನ್ನು ಮಾಡ್ತೇನೆ. ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಸುಮೋಟೋ ಕೇಸನ್ನು ಮಾಡ್ತೀರಿ, ಬೇರೆ ಬೇರೆ ಸಂದರ್ಭ ನೀವು ಬೇರೆ ಬೇರೆ ರೀತಿಯ ಕೇಸನ್ನು ಹಾಕ್ತೀರಿ. ಸಮಾಜಕ್ಕೆ ಅಶಾಂತಿಯನ್ನು ಮೂಡಿಸಿರುವಂಥ ಸಣ್ಣ ಪುಟ್ಟ ಬಾಲಕಿಯರ ಮಾನ ಪ್ರಾಣದ ಮೇಲೆ ಚೆಲ್ಲಾಟ ಮಾಡುವಂಥ ಮತಾಂಧನನ್ನು ತಕ್ಷಣ ಅವನ ಮೇಲೆ ನೀವು ಸುಮೋಟೋ ಕೇಸನ್ನು ದಾಖಲಿಸಬೇಕು. ಇಲ್ಲದಿದ್ದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಎಲ್ಲೆಲ್ಲಿ ಆಗಬಹುದು ಎಚ್ಚರಿಕೆಯ ಮಾತನ್ನು ಕೊಡ್ತಾ ತಕ್ಷಣ ಆಗಬೇಕು. ಇಲ್ಲದಿದ್ದರೆ ವಿಟ್ಲ ತಾಲೂಕಿನ ಸಾಲೆತ್ತೂರು ಭಾಗದ ಎಲ್ಲ ಜಾಗೃತ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಡುವಂಥ ಈ ಸಂದರ್ಭ ನಾವೆಲ್ಲರೂ ಯಾವುದೇ ಕೇಸು ಯಾವುದು ಬೇಡ, ನಾವೆಲ್ಲರೂ ಸಮಾಜವಾಗಿ ಆ BO ಆಫೀಸಿಗೆ ಮುತ್ತಿಗೆಯನ್ನು ಹಾಕಿ ಒಟ್ಟು ನಿಂತು ಗರ್ಜನೆಯ ಮೂಲಕ ಅವನನ್ನು ಇಲ್ಲಿಂದ ಓಡಿಸುವ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಬಂಧು ಮಿತ್ರರು ಇದ್ದಾರೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಾಧ್ಯ ಒಗ್ಗೂಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸೋಣ ಎನ್ನುವಂಥ ಧ್ಯೇಯದ ಮಾತುಗಳನ್ನಾಡಿದಂಥ ನರಸಿಂಹಮಾಣಿಯವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ದಿಕ್ಸೂಚಿ ಮಾತುಗಳನ್ನು ನೀಡಲಿಕ್ಕೆ ಬಂದಂತಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಭಾಗ ಪ್ರಮುಖ ಅಂತ ಶ್ರೀ ಕೇಶವ ಬಂಗೇರ್ರವರು ಇದೀಗ ಮಾತಿಗಾಗಿ. ಜೈ ಶ್ರೀರಾಮ್. ಗೆಲುದನಿಯು ಗುಡುಗುಡುಗಿ ಸೋಲು ಸುಲ್ಲಡಗಿ ನಾಳೆಗಳು ನಮದೆನಿಸಿವೆ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಗೆಲುದನಿಯು ಗುಡುಗುಡುಗಿ ಸೋಲು ಸುಲ್ಲಡಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಳೆದು ಮರುಶತಕಕಿದು ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತಲೂ ನಿಂತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ. ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ. ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ. ಎಲ್ಲ ಸಾಧನೆ ಎಲ್ಲ ತಾಯ ಗೌರವಕ್ಕೆ ಮುಡಿಪು. ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆ ಮೆರೆದಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ.
ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸುಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಳೆದು ಮರುಶತಕಕ್ಕಿದು ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಬೋಲೋ ಭಾರತ್ ಮಾತಾ ಕಿ ಹೃದಯ ಬಂಧುಗಳೇ, ವೇದಿಕೆಯಲ್ಲಿರುವಂಥ ಸಹೃದಯಗಳೇ, ಸಮಯ 5:50 ಆಗ್ತಾ ಬಂದಿದೆ. ಹಾಗೆ ನೋಡಿದರೆ ಸಾಯಂ ಸಂಜೆ ಇದು. ಅದ್ಭುತವಾದಂಥ ಪ್ರೇರಣಾ ಗೀತೆಯನ್ನು ನಿಮ್ಮ ಮುಂದೆ ಸುಶ್ರಾವ್ಯವಾದಂಥ ಕಂಠದಲ್ಲಿ ಆಡಿದ್ದು ಮಾತ್ರ ಅಲ್ಲ, ಅದರ ಒಳನೋಟಗಳನ್ನು ನಿಮ್ಮ ಮುಂದೆ ಇರಿಸುವಂಥ ಎಲ್ಲ ಪ್ರಯತ್ನವನ್ನು ಸಹೋದರಿ ಈ ವೇದಿಕೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಆ ಧನ್ಯತೆಯ ಹಿನ್ನೆಲೆಯಲ್ಲಿ ನಾಳೆಯ ಭರವಸೆಗಳು ನಮಗೆ ಪುಟಿದೇಳಬೇಕಾದರೆ ವರ್ತಮಾನದ ತಲ್ಲಣಗಳು ಅರ್ಥ ಆಗಬೇಕು, ಕಳೆದು ಹೋದಂಥ ಇತಿಹಾಸವನ್ನು ಮೆಲುಕು ಹಾಕಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ನೆಲೆಯಲ್ಲಿ ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆ ಅಂತ ಹೇಳುವ ಜಾಗದಲ್ಲೂ ಕೂಡ ಒಂದು ಕಡೆ ವಿವೇಕಾನಂದರನ್ನು, ಇನ್ನೊಂದು ಕಡೆ ನೇತಾಜಿಯವರನ್ನು ಅವರ ಜನ್ಮದಿನವನ್ನು ಹಿನ್ನೆಲೆಯಾಗಿರಿಸಿಕೊಂಡು, ಹಾಗೆ ನೋಡಿದರೆ ನೆಪವಾಗಿರಿಸಿಕೊಂಡು ಮಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂಥ ಹಿಂದೂ ಜಾಗರಣ ವೇದಿಕೆ ತನ್ನ ಸಹವ್ಯಾಪ್ತಿಗೆ ಬರುವಂಥ ಸಮಾಜ ಬಂಧುಗಳ ಹತ್ರ, ವಿಶೇಷವಾಗಿ ಹರಿಹರೆಯದ ಯುವ ಬಂಧುಗಳ ಹತ್ರ ಜಾಗೃತಿಯನ್ನು ಮಾಡಬೇಕು. ಆ ಮುಖೇನವಾಗಿ ಆ ಬಂಧುಗಳು ರಾಷ್ಟ್ರವಾಹಿನಿಯಲ್ಲಿ ತನ್ನನ್ನು ಜೋಡಿಸಿಕೊಳ್ಳುತ್ತಲೇ ರಾಷ್ಟ್ರ ಪುನರ್ನಿರ್ಮಾಣಕ್ಕೆ ತನ್ನದೇ ಆದಂಥ ಕಾಯಕಲ್ಪವನ್ನು ಕೊಡಬೇಕು ಅನ್ನುವಂಥ ಒಂದು ಉದಾತ್ತವಾದಂಥ ಆಶಯದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರ್ಯಕ್ರಮದ ಶೋಭಾಯಾತ್ರೆಯಲ್ಲಿ ಅರ್ಧದಲ್ಲಿ ಸೇರಿಕೊಂಡೆ, ಆರಂಭವನ್ನು ಗಮನಿಸಿಕೊಂಡೆ. 4 ರಸ್ತೆ ಸೇರುವ ಜಾಗದಲ್ಲಿ ಒಂದು 2 ಹಿರಿಯರು ಘೋಷಣೆ ಕೂಗ್ತಾ ಇರುವುದನ್ನು ಕಣ್ಣಲ್ಲಿ ನೋಡಿದೆ, ಕಿವಿ ಕೇಳಿಸ್ತು. ಆದರೆ ಆ ಘೋಷಣೆಗೆ ಧ್ವನಿ ಕೊಡಬೇಕಾದಂಥ ನಾವುಗಳು ಅದು ಯಾವುದನ್ನು ಗಮನಿಸದೆ ನಮ್ಮ ಪಾಡಿಗೆ ಸಂಚರಿಸ್ತಾ ಇದ್ದೀವಿ. ತಪ್ಪಲ್ಲ ಅದು. ನರಸಿಂಹನ ಹೇಳ್ತಾ ಇದ್ರು, ಖಾಲಿ ಚೇರ್ ಎದುರುಗಡೆ ಇದೆ, ಮುಂದ್ಗಡೆ ಬಂದು ಸೇರುವುದಿಲ್ಲ, ನಮ್ಮ ಸಮಾಜವೇ ಹೀಗೆಯಾ ಅಂತ. ಕೆಲವೊಮ್ಮೆ ವರ್ತಮಾನ ಕಣ್ಮುಂದೆ ಕಂಡಾಗ ಪ್ರಶ್ನೆಗಳಿಗೆ ಉತ್ತರವು ಅಲ್ಲೇ ಗೋಚರಿಸ್ತೇನೆ ಅಂತ ನಾನು ಭಾವಿಸ್ಕೊಳ್ತಾ ನನ್ನ ಮಾತು ಸ್ವಲ್ಪ ಮುಗಿಸ್ಕೊಂಡಿದ್ದೀನಿ, ಪ್ರಾರಂಭ ಮಾಡ್ತೀನಿ. ಒಮ್ಮೆ ಜೋರಾಗಿ ತಾಯಿ ಭಾರತಿಗೆ ಜೈಕಾರ ಹಾಕಿ ಶುರು ಮಾಡುವ. ಸಮಸ್ಯೆ ಇದೆಯಾ? ಆತಂಕ ಇದೆಯಾ? ನರಸಿಂಹನ ಆತಂಕವನ್ನು ವ್ಯಕ್ತಪಡಿಸಿದರು. ನಾವೆಲ್ಲ ಆಶಾವಾದದಲ್ಲಿ ಬದುಕುವವರು. ಎಂಥ ಗೀತೆ ನೋಡಿ. ನಾಳೆಯ ಭರವಸೆಗಳು, ನಾಳೆಯ ಭರವಸೆಗೆ ಸಿದ್ಧ ಆಗಬೇಕಾದ್ರೆ ವರ್ತಮಾನದಲ್ಲಿ ಠೇಂಕಾರಗಳಿರ್ಬೇಕಂತೆ. ಆ ಠೇಂಕಾರ ಇದೆ, ಆ ಝೇಂಕಾರವು ನಿಮ್ಮ ಹತ್ರ ಇದೆ ಅಂತ ಹೇಳ್ಕೊಳ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಶಕ್ತಿ ಇದೆ. ಒಂದು ಕಡೆ ಶಿವನ ಸಾನ್ನಿಧ್ಯದಲ್ಲೇ ಇದ್ದೇವೆ ನಾವು ಬಂಧುಗಳೇ. ತುಂಬ ಸಮಯ ಮಾತಾಡುವ ಕೆಲಸ ಮಾಡಲ್ಲ. ನೇತಾಜಿ ಮತ್ತು ವಿವೇಕಾನಂದರು ಒಂದು ತಲ್ಲಣ. ವೈಯಕ್ತಿಕವಾಗಿ ನಾನೇ ಹೇಳುವುದಾದರೆ, ಸಂಸ್ಕಾರ ಇರುವ ಮನೆ, ಆದರೆ ಶಿಕ್ಷಣ ಇಲ್ಲದ ಮನೆಯಲ್ಲಿ ಬಂದವರು ನಾವು. ಆದರೆ ಸಮಾಜದ ಕಡೆ ನಮ್ಮ ಗಮ್ಯವನ್ನು ಹಬ್ಬಿಸಿದೆಯಲ್ಲಿ ಅಂತ ಕೇಳಿದರೆ, ಹೈಸ್ಕೂಲ್ ಹಂತದಲ್ಲಿ ಪ್ರಬಂಧ ಬರೆದಾಗ ಬಹುಮಾನವಾಗಿ ಸಿಕ್ಕಿದಂಥ ವಿವೇಕಾನಂದರ ಪುಸ್ತಕಗಳು. ನಾನೊಬ್ಬನೇ ಅಲ್ಲ, ಕಳೆದ 100-125 ವರ್ಷಗಳಲ್ಲಿ ನಾನು ಬರೇ ಭಾರತ ಅಂತ ಹೇಳ್ತಾ ಇಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ
ಒಬ್ಬ ವ್ಯಕ್ತಿಯಿಂದ ಸಂಮೋಹನಕ್ಕೆ ಒಳಗಾಗಿದ್ದ ಸನ್ನಿವೇಶ ಇದ್ದರೆ ಅದು ಬೇರೆ ಯಾರೊಂದು ಅಲ್ಲ, ಅದು ವಿವೇಕಾನಂದರಿಂದ. ನೀವು ದೂರ ಹೋಗೋದು ಬೇಡ. ಬರೇ 3.5 ನಿಮಿಷ ಮಾಡಿದ ಭಾಷಣದ ಶತಮಾನೋತ್ಸವ ಈ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಆಚರಣೆ ಮಾಡಿದ್ದಿದ್ರೆ ಅದು ಒಬ್ಬಂದೇ ಪ್ರಾಯಶಃ ಈ ವೇದಿಕೆಯಲ್ಲ ಹೇಳ್ತಾನೆ, ಇನ್ನೊಮ್ಮೆ ಅದು ಸಾಧ್ಯವೇ ಇಲ್ಲ. ಅಂಥ ಬಂಧು ಒಬ್ಬನ ಜನ್ಮದಿನ. ಹಿಂದೂ, ಇಲ್ಲಿ ಮತ್ತೆ ಹೇಳ್ತೀನಿ, ಹಿಂದೂ ಅನ್ನೋದನ್ನು ವಿವೇಕಾನಂದರ ಪರಿಭಾಷೆಯಲ್ಲ ಹೇಳ್ತಾ ಇದ್ದೀನಿ. ಹಿಂದೂ ಅಂದರೆ ನೀವು ಮತ್ತೆ ನೇತಾಜಿ ಹತ್ರ ಹೋಗಬೇಕು. INA ಕಟ್ಟಿ ಅದರ ಮುಂದಾಳತ್ವವನ್ನು ಅವರು ಕಮಾಂಡರ್ ಆದಾಗ ಅವರ ಜೊತೆಗೆ ಚೀಫ್ ಕಮಾಂಡರ್ ಆಗಿದ್ದವರು ಹಬೀಬುಲ್ ರೆಹಮಾನ್. ನೆನ್ಪಿಟ್ಕೊಳ್ಬೇಕು ನೀವು, ಎಂಥ ದೇಶಭಕ್ತ ಅಂತ. ಪ್ರಾಯಶಃ ವಿವೇಕಾನಂದರು ಕಟ್ಟಿಕೊಟ್ಟ ಹಿಂದುತ್ವದ ಚಿಂತನೆ, ಆ ಚಿಂತನೆಯ ಆಶಯದಲ್ಲಿ ನಿರ್ವೀರ್ಯವಾಗಿರುವಂಥ ಒಂದು ಸಮಾಜವನ್ನು ಬಡಿದೆಬ್ಬಿಸಿದ ರೀತಿ, ಬಡಿದೆದ್ದಂಥ ಆ ಸಮಾಜಕ್ಕೆ ಒಂದು ದಿಕ್ಕು ಮತ್ತು ತಾಕತ್ತಿನ ಅನಾವರಣೆ ಮಾಡಿದ್ದು ನೇತಾಜಿ. ಬಂಧುಗಳೇ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆ ಸಂಗ್ರಾಮದ ಸೋಲು ಇಡೀ ದೇಶವಾಸಿಗಳಲ್ಲಿ ಒಂದು ಭ್ರಮೆಯನ್ನು ಹುಟ್ಟಾಕಿತ್ತು. ಸತ್ತು ಹೋದಂಥ ಸ್ವಾಭಿಮಾನ ಪುಡಿದೆದ್ದು ಬಂದಾಗಲೂ ಸ್ವರಾಜ್ಯ ಮತ್ತು ಸ್ವಧರ್ಮದ ಕಲ್ಪನೆಯ ಆಧಾರದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಇನ್ನೇನು ಭಾರತೀಯತೆ, ಈ ದೇಶದ ಹಿಂದೂ ಜೀವನ ಅಂತಿಮವಾಗಿ ವಿಜೃಂಭಿಸುವಂಥ ಹೊತ್ತಿನಲ್ಲಿ ಕಂಡ ಸೋಲು ಇದೆಯಲ್ಲ, ಅದು ಇಡೀ ದೇಶವಾಸಿಗಳನ್ನು ಹತಾಶೆಗೆ ಕೊಂಡೊಯ್ತು. 100 ವರ್ಷಗಳ ಪರಕೀಯರ ಆಕ್ರಮಣ, ದಬ್ಬಾಳಿಕೆ, ಸಂಸ್ಕೃತಿ ಸಂಸ್ಕಾರದ ಮೇಲೆ ನಡೆದಂಥ ಆಕ್ರಮಣ, ಅದರ ಫಲಸ್ವರೂಪವಾಗಿ ಹಿಂದೂ ಭಾರತೀಯ ತನ್ನತನವನ್ನು ಕಳ್ಕೊಂಡು ಇನ್ನೊಬ್ಬನಿಗೆ ತಲೆಬಾಗಿದ ಹೊತ್ತು ಯಾವಾಗ ವಿವೇಕಾನಂದರು ನೀವು ಸಂತ ಅಂತೇಳಿ, ಸನ್ಯಾಸಿ ಅಂತ ಹೇಳಿ, ಆದರೆ ಒಬ್ಬ ಸಾಮಾನ್ಯ ಬಂಧುವಾಗಿ ಅಧ್ಯಾತ್ಮವನ್ನು ಉಸಿರಾಗಿಸಿಕೊಂಡು ಭಾರತೀಯ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಹಿಂದೂ ಸಮಾಜದ ಚಿಂತನೆಗಳು, ಸನಾತನ ಭಾರತೀಯ ಪರಂಪರೆಗಳನ್ನು ಅರ್ಥೈಸಿಕೊಂಡು ಅವರ ಕಾಲಘಟ್ಟದಲ್ಲಿ ಆ ಪರಂಪರೆ, ಆ ಧರ್ಮ ಚಿಂತನೆಗಳು ಅಧೋಗತಿಯತ್ತ ಹೋಗುವಾಗ ಹಿಂದೂ ಸಮಾಜ, ಹಿಂದೂ ಚಿಂತನೆಗಳು ಅದು ಹೀಗೆ ಅನ್ನುವುದನ್ನು ವಿದೇಶದ ನೆಲದಲ್ಲಿ ನಿಂತು ಆರ್ಭಟಿಸುತ್ತಲೇ ಹಿಂದುತ್ವ, ಭಾರತೀಯತೆ, ಭಾರತ ಅದು ಯಾಕೆ ಜಗಜ್ಜನನಿ ಯಾಕಾಗಿದ್ಲವಳು, ಆ ನೆಲದ ಅಂತಸತ್ವ ಏನು ಅನ್ನುವುದನ್ನು ಸ್ವತಃ ಚರ್ಚು ಕೇಂದ್ರದಲ್ಲೇ ನಿಂತು, ಪಾದ್ರಿಗಳ ಸಮ್ಮುಖದಲ್ಲೇ ನಿಂತು ಮಾತುಗಳನ್ನಾಡ್ತಲೇ, ಜಿಜ್ಞಾಸೆಗಳನ್ನಾಡ್ತಲೇ ವಿದೇಶದ ನೆಲದಲ್ಲಿ ನಿಂತು ಭಾರತೀಯತೆ, ಹಿಂದುತ್ವ ಇದರ ಪರಾಕಾಷ್ಠೆಯನ್ನು ಒಂದು ಕಡೆ ವಿಜೃಂಭಿಸಿ, ಯಾವ ನೆಲದಲ್ಲಿ ಪರಕೀಯ ದಬ್ಬಾಳಿಕೆಗೆ ಹೆಗಲು ಕೊಟ್ಟು ಗೆದೆ ಕೊಟ್ಟು ಅಂತಿಮವಾಗಿ ತಲೆಬಾಗಿ ಪಲಾಯನ ಮಾಡ ಹೊರಟ ಭಾರತೀಯನಲ್ಲಿ ನಿನ್ನೊಳಗೆ ಅಂತಸತ್ವ ಇದೆ, ನಿನ್ನೊಳಗೊಂದು ಇಚ್ಛಾಶಕ್ತಿ ಇದೆ, ಅದನ್ನು ಬಡಿದೆಬ್ಬಿಸು. ಕಾರ್ಯಕ್ರಮ ನಿರೂಪಕರು ಹೇಳಿದರು, ನರಸಿಂಹನನ್ನು ಹೇಳಿದರು, ನನಗೆ 100 ಯುವಕರನ್ನು ಕೊಡಿ ಅಂತ. ವಿವೇಕಾನಂದರನ್ನು ಅಧ್ಯಯನ ಮಾಡಿದರೆ ಅವರ ಪತ್ರಗಳಲ್ಲಿ ಒಂದು ಕಡೆ ಹೇಳ್ತಾರೆ, 1,000 ಯುವಕರು ಬೇಕು ನನಗೆ. 1,000 ಯುವಕರು ಶೋಭಾಯಾತ್ರೆಗಲ್ಲ, ಬಲಿಪೀಠಕ್ಕೆ ಸಿದ್ಧವಾಗಿರುವ 1,000 ಯುವಕರು. ಎಂಥ ಇಚ್ಛಾಶಕ್ತಿ ಬೇಕು, ಎಂಥ ಮೈಕಟ್ಟು ಬೇಕು. ಕಬ್ಬಿಣದಂಥ ಮಾಂಸಖಂಡ ಅಂದರೆ ನಮಗೆ ಪಕ್ಕ ಜಿಮ್ಮಿನ ಕಲ್ಪನೆ ಬರ್ಬೋದು, 6 ಪ್ಯಾಕ್. ಇಲ್ಲಿ ಹುಡುಗರು ಇರುವ ಕಾರಣಕ್ಕಾಗಿ ಹೇಳ್ತೀನಿ. ಹುಕ್ಕಿನ ನರಗಳಂದ್ರೆ ಆ ಟೀ ಶರ್ಟ್ ಹಾಕಿ ಶೋಲ್ಡರ್ ಅನ್ನು ತೋರಿಸುವ ಪುಷಪ್ ಸಂಸ್ಕೃತಿ ನೆನಪಿಗೆ ಬರಬಹುದು. ವಿವೇಕಾನಂದರು ಹೇಳಿದ ಕಬ್ಬಿಣದ ಮಾಂಸಖಂಡಗಳು, ಹುಕ್ಕಿನಂಥ ನರಗಳು ಅಂದರೆ ಕೊನೆಗೆ ಹೇಳಿದ್ರಲ್ಲ, ದೂರದಲ್ಲಿ ಬೆಟ್ಟ ಕಂಡ್ರು ಆ ಬೆಟ್ಟವನ್ನು ಕುಟ್ಟಿ ಪುಡಿ ಮಾಡುವುದು. ಹಾಗಂತೇಳಿ ಶಕ್ತಿ ಪ್ರದರ್ಶನ ಅಲ್ಲ, ಸನ್ನಿವೇಶ ಬಂದಾಗ, ಅವಕಾಶಗಳು ಬಂದಾಗ ಚರಿತ್ರೆ ನಿರ್ಮಾಣ ಮಾಡುವುದಲ್ಲ, ಆ ಚರಿತ್ರೆಯ ಭಾಗವಾಗಬೇಕು. ನೋಡಿ, ವಿವೇಕಾನಂದರು ಹೇಳಿದ ಮಾತನ್ನು ಜೀವನದಲ್ಲಿ ಸಾಕ್ಷಾತ್ಕರಿಸಿಕೊಂಡವನು ನೇತಾಜಿ.
ತನ್ನ 15ನೇ ವಯಸ್ಸಿನಲ್ಲಿ ಓದಿನ ಮಧ್ಯದಲ್ಲಿ ವಿವೇಕಾನಂದರ ಚಿಂತನಾಧಾರೆಗೆ ಒಳಪಟ್ಟಂತ ಕೃತಿಗಳನ್ನು ನೋಡಿದಾಗ ಮುಂದೊಂದಿನ ನೇತಾಜಿ ಹೇಳ್ತಾರೆ, ಸಮರ್ಪಿತವಾದ ಆದರ್ಶವೊಂದಕ್ಕೆ ನನ್ನನ್ನು ತೆರೆದುಕೊಂಡುವಂತೆ ಮಾಡಿದ ಮಾದರಿ ಯಾವುದು ಅಂತ ಕೇಳಿದ್ರೆ ಅದು ವಿವೇಕಾನಂದರು. ಮುಂದಿನವರ ಇಡೀ ಬದುಕು ನೋಡಿ. ಇವತ್ತು ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳನ್ನು ಏನೇನೋ ಕಲ್ಪನೆಗಳನ್ನು ಮಾಡ್ತಾ ಇದ್ದೇವೆ. IAS IPS ಅಂತ. ತಾಯಂದಿರು ಅಪ್ಪಂದಿರಿರುವ ಕಾರಣಕ್ಕಾಗಿ ಹೇಳ್ತೀನಿ, ಇದೇ ನೇತಾಜಿ ಸುಭಾಷ್ ಚಂದ್ರ ಬೋಸರು 1921 ಹೊತ್ತಿಗೆ ಇಂಗ್ಲೆಂಡ್ ನೆಲದಲ್ಲಿದ್ದು ಇಂಗ್ಲೆಂಡ್ ಯೂನಿವರ್ಸಿಟಿಯಲ್ಲಿ ಓದಿ ಆ ಯೂನಿವರ್ಸಿಟಿಯಲ್ಲಿ ICS ಪಾಸ್ ಮಾಡಿ 4ನೇ ರ್ಯಾಂಕನ್ನು ಪಡ್ಕೊಂಡವರು. ಆವತ್ತಿನ ಕಾಲದಲ್ಲಿ ICS ಅಂದರೆ ಅದು ಅದ್ಭುತ, ಅದೊಂದು ರೀತಿ ಇಡೀ ದೇಶ ಸಂಭ್ರಮ ಪಡುವ ಸಂಗತಿ. ಅವನಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಅತ್ಯುಚ್ಚವಾದ ಪದವಿ. ಅಪ್ಪನ ಕನಸೇನಿತ್ತು, ಅಮ್ಮನ ಕನಸೇನಿತ್ತು ಗೊತ್ತಿಲ್ಲ. ಪರೀಕ್ಷೆ ಪಾಸ್ ಮಾಡಿ ಫಲಿತಾಂಶ ಬಂದ ತಕ್ಷಣ ಸರ್ಕಾರಿ ಹುದ್ದೆ ಇಂಗ್ಲೆಂಡ್ ನೆಲದಲ್ಲೇ ಅವರಿಗೆ ಬಂದರು. ಪತ್ರ ಬರೀತಾರೆ ಬ್ರಿಟಿಷ್ ಅಧಿಕಾರಿಗೆ, ICS ಪಾಸ್ ಮಾಡಿದ್ದೀನಿ, ಆದರೆ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಈ ಸಾಮರ್ಥ್ಯ ಇರಬಹುದಾ? ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ನನ್ನ ಜೀವಮಾನದಲ್ಲಿ ಪ್ರಾಯಶಃ ಒಬ್ಬ ಭಾರತೀಯ ಈ ನೆಲಕ್ಕೋಸ್ಕರ, ಈ ನೆಲದ ಔನ್ನತ್ಯಕ್ಕಾಗಿ ಇಷ್ಟು ದೊಡ್ಡ ಹುದ್ದೆಯನ್ನು ತ್ಯಜಿಸಿ ರಾಷ್ಟ್ರ ಸಮರ್ಪಿತ ಬದುಕು ಮಾಡಿದನಲ್ಲ, ಅಂಥವನಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಉಲ್ಲೇಖ ಮಾಡ್ತಾನೆ. ಬಂಧುಗಳೇ, ಒಂದು ಕಡೆ ಈ ಪದವಿಯ ಮುಂದಿನ ನೀವು 1945 ಆಗಸ್ಟ್ 18 ತೈವಾನ್ನಲ್ಲಿ ವಿಮಾನ ಅಪಘಾತ ಅಂತ ಹೇಳ್ತೀವಿ, ನಂಬ್ತೀವ ಬಿಡ್ತೀವಿ ಬೇರೆ. ಅಲ್ಲಿಯವರೆಗಿನ ಆ 24 ವರ್ಷಗಳ ನೇತಾಜಿಯ ಬದುಕನ್ನು ಅವಲೋಕನ ಮಾಡಬೇಕು. 11 ಬಾರಿ ಜೈಲುವಾಸ, 11 ಬಾರಿ ಜೈಲುವಾಸ. ಪ್ರತಿ ಜೈಲುವಾಸ ಕನಿಷ್ಠ 6 ತಿಂಗಳಿಂದ 3 ವರ್ಷದವರೆಗೆ. ಆದರೆ ಯಾವ ವಿವೇಕಾನಂದರು ಕೊಟ್ಟ ವಿಚಾರಧಾರೆ ಇದೆಯಲ್ಲ, ಒಂದು ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಯ ಕಣ್ಮುಂದೆ ಇದ್ದದ್ದು ತಾಯಿ ಭಾರತೀಯನ್ನು ದಾಸ್ಯದಿಂದ ಮುಕ್ತ ಮಾಡುವುದು. ತಾಯಿ ಭಾರತೀಯನ್ನು ದಾಸ್ಯದಿಂದ ಮುಕ್ತ ಮಾಡಬೇಕಾದ್ರೆ ವಿವೇಕಾನಂದರು ಒಂದು ಕಡೆ ಅದನ್ನೇ ಹೇಳ್ತಾರೆ. ನಾವು ಅದನ್ನು ಪದೇ ಪದೇ ಉಲ್ಲೇಖ ಮಾಡ್ತೀವಿ. ಈ ದೇಶದ ಚರಿತ್ರೆ, ಈ ದೇಶದ ಪುರಾಣಗಳಿಗೆ ಹೋದಾಗಲೂ ವಿಸ್ಮೃತಿಗೆ ಒಳಗಾದಂಥ ನೆಲ ಮತ್ತೆ ಪುಡಿದು ನಿಂತದ್ದು ಯಾರಿಂದ ಅಂತ ಕೇಳಿದರೆ ಇಚ್ಛಾಶಕ್ತಿ ಹರಿಯದ ಯುವಕರಿಂದ. ಪಕ್ಕದಲ್ಲಿ ಭಾವಚಿತ್ರ ಇದೆ ನೋಡಿ, ಒಮ್ಮೆ ಶಿವಾಜಿಯನ್ನು ನೋಡಿ. ಮೊನ್ನೆ ಸಿನಿಮಾ ಬಂದಿತ್ತು, ವಿಟ್ಲದವರು ಹೋಗಿರ್ಬೋದು. ಚಾವಾ ಡಿಕ್ಷನರಿ ನೋಡಿ, ಚಾವಾ ಅಂದ್ರೆ ಏನು ಅಂತ. ಪದದ ಅರ್ಥ ಮರಿಸಿಂಹ ಅಂತ ಅರ್ಥ. ಈ ದೇಶದ 100 ವರ್ಷ ಅಲ್ಲ, 1000 ವರ್ಷದ ಚರಿತ್ರೆಯನ್ನು ಕಣ್ಮುಂದೆ ಇರಿಸಿಕೊಳ್ಳಿ. ನೆಲದ ಮೇಲೆ ಆಕ್ರಮಣ ಆದಾಗ, ನೆಲ ದೌರ್ಬಲ್ಯಕ್ಕೊಳಗಾದಾಗ, ನೆಲ ದಬ್ಬಾಳಿಕೆಗೆ ತುತ್ತಾಗಾದ, ನಮ್ಮ ಸಂಸ್ಕೃತಿ ವಿಸ್ಮೃತಿ ಕಡೆಗೆ ಹೋದಾಗ, ಸಂಸ್ಕಾರದ ಮೇಲೆ ಆಕ್ರಮಣ ಆದಾಗ ಇದಕ್ಕೆ ಠೇಂಕಾರದಿಂದ ಉತ್ತರ ಕೊಟ್ಟದ್ದು ಯಾರು ಅಂತ ಕೇಳಿದರೆ ಹಿಂದವಿ ಸಮಾಜದ ಹಿಂದೂ ಯುವ ಬಂಧುಗಳು. ಅದಕ್ಕೆ ನಾನು ಶಿವಾಜಿಯನ್ನು ನೆನಪಾಡಿದ್ದು. ಒಬ್ಬ ಕೃಷ್ಣದೇವರಾಯನನ್ನು ಸುಮ್ಮನೆ ನಾವು ಇತಿಹಾಸದಲ್ಲಿ ಮರೆಮಾಚಿ ಇಡಬಹುದು, ಶಿವಾಜಿಯ ಪಠ್ಯವನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿರದಿರಬಹುದು. ವರ್ತಮಾನದಲ್ಲಿ ಎಲ್ಲವೂ ನಮ್ಮ ಕಣ್ಣು ಮುಂದೆ ಬರ್ತದೆ. ನನಗಿಂತ ಹಿರಿಯರು ಇರುವ ಈ ಸಮಾರಂಭದಲ್ಲಿ ನಾವು ಭಗತನ್ನು ಓದಿದೇಗೆ, ನಾವು ಚಂದ್ರಶೇಖರ್ ಆಜಾದನ್ನು ಓದಿದೇಗೆ, ರಾಜ್ಗುರುವನ್ನು ಓದಿದೇಗೆ. ದಾರಿ ತಪ್ಪಿದ ಯುವಕರು ಇವತ್ತವರ ಚರಿತ್ರೆಯನ್ನು ಕಣ್ಮುಂದೆ ತನ್ನಿ, ಓದು, ಬದುಕು. ಇದೆಲ್ಲಕ್ಕಿಂತ ಹೆಚ್ಚು ತಾಯಿನೆಲ್ಲ ಮಣ್ಣು, ಅದೆಲ್ಲಕ್ಕಿಂತ ಹೆಚ್ಚು ರಾಷ್ಟ್ರದ ಅಸ್ಮಿತತೆ. ರಾಷ್ಟ್ರೀಯತೆಗೆ ಘಾಸಿಯಾದಾಗ, ರಾಷ್ಟ್ರೀಯ ಚಿಂತನೆಗಳಿಗೆ ಧಕ್ಕೆಯಾದಾಗ, ನಾನು ಅನ್ನುವುದನ್ನು ಮೀರಿ ನಿಂತು, ನಾನು ಅನ್ನುವಂಥ ಅಹಮ್ಮನ್ನು ಕಳ್ಕೊಂಡು ಒಬ್ಬ ಬಂಧು ಹೇಗೆ ಇರಬಹುದು? ನೇತಾಜಿಯನ್ನು ನೆನಪು ಮಾಡಿ. ಮಾನವ ಸಾಹಸಗಳು ಅಂತ ಹೇಳ್ತೀವಿ. ನೇತಾಜಿಯನ್ನು ಒಮ್ಮೆ ಅಧ್ಯಯನ ಮಾಡಿ ಒಬ್ಬ ಮಾನವ ಸಾಹಸವನ್ನು ಹೇಗೆ ಮಾಡ್ಬೋದು? ಔರಂಗಜೇಬನ ದಿಲ್ಲಿಯ ಅರಮನೆಯಲ್ಲಿ ಪಕ್ಕದಲ್ಲೇ
ಅವನಿಂದ ಬಂಧಿಸಲ್ಪಟ್ಟ ಶಿವಾಜಿ ಹೇಗೆ ತಪ್ಪಿಸ್ಕೊಂಡು ಬಂದ ಅಂತ ನಾವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಅಂಗಳದಲ್ಲಿ ಬಾಲಕರಿರುವಾಗ ಕಥೆಗಳನ್ನು ಕೇಳಿಕೊಂಡು ಯೋಚನೆ ಬರ್ತಾ ಇತ್ತು. ಅಬ್ಬಬ್ಬಬ್ಬಾ, ಹೀಗುಂಟಾ? ಇದೊಂದು ಸಿನಿಮಾದ ಕತೆ, ಕಾದಂಬರಿಯ, ಕಾಲ್ಪನಿಕವಾ? ನೀವೊಮ್ಮೆ ಸುಭಾಷ್ ಚಂದ್ರ ಹತ್ರ ಬನ್ನಿ, ಸುಭಾಷ್ ಚಂದ್ರ ಬಳಿ ಬನ್ನಿ. ಪಾಠ ಪುಸ್ತಕದಲ್ಲಿ ಓದಿದ್ದೇವೆ ನಾವು, ಸ್ವಲ್ಪ ಒಂದು ಪ್ಯಾರಾಗ್ರಾಫ್. 1940 ಡಿಸೆಂಬರ್ ತಿಂಗಳು ಸುಭಾಷ್ ಚಂದ್ರರನ್ನು ಬ್ರಿಟಿಷ್ ಸರ್ಕಾರ ಬಂಧನಕ್ಕೊಳಪಡಿಸಿತ್ತು. ಅನಾರೋಗ್ಯ ಬಂತು ಅನ್ನುವಂಥ ಕಾರಣಕ್ಕಾಗಿ ಗೃಹ ಬಂಧನದಲ್ಲಿ ಇರಿಸಿದ್ರು. 1941 ಜನವರಿ 16ನೇ ತಾರೀಕು ಯಾವ ಗೃಹ ಬಂಧನದಲ್ಲಿದ್ದ ನೇತಾಜಿ ಸುದ್ದಿ ಬಂತು, ತಪ್ಪಿಸ್ಕೊಂಡ್ರು ಅಂತ. ಹೇಗೆ ತಪ್ಪಿಸ್ಕೊಂಡ್ರು? ಯಾಕೆ ತಪ್ಪಿಸ್ಕೊಂಡ್ರು? ಬಂಧುಗಳೇ, ಈ ನೆಲದ ಸ್ವಾತಂತ್ರ್ಯದ ಇತಿಹಾಸವನ್ನು ನೀವು ಅವಲೋಕನ ಮಾಡ್ತಾ ಹೋದರೆ ಒಬ್ಬೊಬ್ಬ ವ್ಯಕ್ತಿಯ ಬಲಿದಾನ, ತ್ಯಾಗದ ಪರಂಪರೆಗಳನ್ನು ಅಧ್ಯಯನ ಮಾಡೋದು ಬಿಡಿ, ಅವನ ಅಸೀಮ ಸಾಹಸವನ್ನೇ ನೀವು ಅಧ್ಯಯನ ಮಾಡಿದರೆ ಅದು ರೋಮಾಂಚನ ಮಾತ್ರ ಅಲ್ಲ, ಭರವಸೆಯ ನಾಳೆಗಳಿದೆ ಅಲ್ಲ, ವರ್ತಮಾನದ ಈ ದಿನದ ತಲ್ಲಣಗಳಿಗೆ ಉತ್ತರ ಕೊಡುವ ಶಕ್ತಿ ಕೊಡ್ತದ್ರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲಿ ಯುವ ಸಮಾವೇಶದ ನೆಪದಲ್ಲಿ ಯುವ ಬಂಧುಗಳಿದ್ದೇವೆ. ನನ್ನ ಅತ್ಯಂತ ಪ್ರೀತಿಯ ಆರಂಭದ ವಿಜ್ಞಾಪನೆ ಇದೆ, ಚರಿತ್ರೆಯನ್ನು ಓದಲೇಬೇಕು, ಇತಿಹಾಸವನ್ನು ಓದಲೇಬೇಕು. ಹಾಗೆ ಸುಭಾಷ್ ಚಂದ್ರ ಒಂದು ಕಡೆ ಹೇಳ್ತಾರೆ, ಅವರ ಅನುಯಾಯಿಗಳು ಹೇಳ್ತಾರಂತೆ, ಆಜಾದಿನ್ ಪೌಸ್ INA ಇದು, ಇವರು ಕಮಾಂಡರ್ ಆಗಿ ಇರುವ ಹೊತ್ತಿನಲ್ಲಿ ನಮ್ಮ ಚರಿತ್ರೆಯನ್ನು ನಾವು ಬರೆಯುವುದು ಬೇಡವಾ? ಆಗ ನೇತಾಜಿ ಹೇಳ್ತಾರೆ, ಚರಿತ್ರೆ ಬರೆಯುವುದು ನಾವಲ್ಲ, ಬರೆಯುವ ಮೊದಲು ಚರಿತ್ರೆಯ ನಿರ್ಮಾಣ ಮಾಡಬೇಕು. ಸ್ವಾತಂತ್ರ್ಯ ಅನ್ನುವಂಥದ್ದು ಪಡೆದುಕೊಳ್ಳುವಂಥದ್ದಲ್ಲ, ಸ್ವಾತಂತ್ರ್ಯ ಅನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದು. ಅದು ಯಾರು ಕೊಡುವುದಲ್ಲ, ಅದು ಭಿಕ್ಷೆಯಲ್ಲ. ನೇತಾಜಿಯ ಮಾತಿನಲ್ಲಿ ಹೇಳುವುದಾದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕೊಡುವ ಭಿಕ್ಷೆಯಲ್ಲ, ಸೈನಿಕ ಶೌರ್ಯ ಪರಂಪರೆಯಿಂದ ಪಡೆದುಕೊಳ್ಳುವಂಥದ್ದು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಈ ನೆಲದ ಕ್ಷಾತ್ರ ಪರಂಪರೆ ನಮ್ಗೆ ಅರ್ಥ ಆಗಬೇಕು. ಈ ನೆಲದ ಕ್ಷಾತ್ರ ಪರಂಪರೆ ಅರ್ಥ ಆದರೆ ಆ ಕ್ಷಾತ್ರ ಅನ್ನುವಂಥದ್ದು ಕಡಿ ಹೊಡಿ ಬಡಿ ಅನ್ನುವಂಥ ಸಂಸ್ಕೃತಿ ಅಲ್ಲ. ಅನಿವಾರ್ಯತೆ ಬಿದ್ದಾಗ ದೇಹವೇ ಶಸ್ತ್ರವಾಗಿ ಮಾರ್ಪಡುವುದು. ಅದಕ್ಕೆ ನಾನು ಹೇಳಿದ್ದು, 1941 ಪ್ರಪಂಚದ ಚರಿತ್ರೆ ಹೇಳ್ತದೆ, ಬ್ರಿಟಿಷರು ನಾಗರಿಕರು ಅತ್ಯುನ್ನತವಾದಂಥ ವ್ಯವಸ್ಥೆ ಇತ್ತು. ಗೃಹ ಬಂಧನದಲ್ಲಿ ಇರಿಸಿದಾಗ 20ಕ್ಕೂ ಅಧಿಕ ಪೊಲೀಸ್ ಬ್ರಿಟಿಷ್ ಸೈನಿಕರ ಕಾವಲಿತ್ತು. ಅದೆಲ್ಲವನ್ನು ತಪ್ಪಿಸಿಕೊಂಡು ಒಬ್ಬ ಮುಸ್ಲಿಂ ಮೌಲ್ಯ ವೇಷವನ್ನು ಧರಿಸಿಕೊಂಡು ಇಲ್ಲಿಂದ ಪೇಶಾವರಕ್ಕೆ ತೆರಳಿ ಅಲ್ಲಿಂದ ಕಾಬೂಲಿಗೆ ಹೋಗಿ ಅಲ್ಲಿಂದ ಮಾಸ್ಕೋ ಮಾರ್ಗವಾಗಿ ಬರ್ಲಿನ್ಗೆ ತಲುಪಿ ಜರ್ಮನಿ ನೆಲದಲ್ಲಿ ನಿಂತು ಹಿಟ್ಲರ್ನ ಸಹಯೋಗದಲ್ಲಿ ಅವನ ಅಹಮ್ಮಿಕೆಯನ್ನು ಬದಿಗಿರಿಸಿ ಮಾತುಕತೆಯನ್ನು ಪದೇ ಪದೇ ಮಾಡಿಕೊಂಡು ವಿದೇಶದ ನೆಲದಲ್ಲಿ ನಿಂತು ಯೋಚನೆ ಮಾಡಿ, ಸ್ವಾತಂತ್ರ್ಯ ಪೂರ್ವದ ಘಟನೆ, ವಿದೇಶದ ನೆಲದಲ್ಲಿ ನಿಂತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದು ಸೈನ್ಯವನ್ನು ಕಟ್ಟುವ ಪರಿಕಲ್ಪನೆಯನ್ನೊಮ್ಮೆ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿಕೊಳ್ಳಿ. ಇದು ಕಾರ್ಯಸಾಧ್ಯವಾ? ಇದು ಅರ್ಥ ಆಗಬೇಕಾದ್ರೆ ಆ ಕಾಲದ ಚರಿತ್ರೆ ಅರ್ಥ ಆಗಬೇಕು. 2ನೇ ಮಹಾಯುದ್ಧ, ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇಂಗ್ಲೆಂಡ್ ಒಟ್ಟು ಸೇರ್ಕೊಂಡಿದೆ. ಅದಕ್ಕೆ ಪ್ರತಿಯಾಗಿ ಜಪಾನ್ ಇದೆ. ಜಪಾನಿಗೆ ಪೂರಕವಾಗಿ ಈ ಕಡೆ ಜರ್ಮನಿ, ಆ ಕಡೆ ಇಟಲಿ, ಸಣ್ಣ ಪುಟ್ಟ ದೇಶಗಳು. ಒಂದು ಹಂತದಲ್ಲಿ ಜಪಾನ್ ಗೆಲ್ತಾ ಹೋಯ್ತು. ನೇತಾಜಿ ಗಾಂಧೀಜಿ ಸಹಿತವಾಗಿ ಹೇಳ್ತಾರೆ, ಇದು ಅರ್ಥ ಆಗಬೇಕಾದ್ರೆ ಮತ್ತೆ ಚರಿತ್ರೆ ಅರ್ಥ ಆಗಬೇಕು. 2ನೇ ಬಾರಿ ಅಧ್ಯಕ್ಷರಾಗಿ ತನ್ನ ವಿಚಾರಧಾರೆಗಳಿಗೆ ಮಾನ್ಯತೆ ಮನ್ನಣೆ ಸಿಗದಿದ್ದಾಗ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರು ಗಾಂಧಿಯನ್ನು ಟೀಕೆ ಮಾಡಲಿಕ್ಕೆ ಹೋಗಲ್ಲ. ಅದೇ ಗೌರವದಿಂದ ಹೇಳ್ತಾರೆ, ಅದೇ ಅಭಿಮಾನದಿಂದ ಹೇಳ್ತಾರೆ, ಗಾಂಧೀಜಿ ಸಮರ ಆರಂಭವಾಗುವಂಥ ಹೊತ್ತು
ಬ್ರಿಟಿಷರನ್ನು ಬಗ್ಗು ಬಡಿಯುವ ಕಾಯಕಲ್ಪಕ್ಕೆ ಇದೇ ಅವಕಾಶ. ಈ ಅವಕಾಶವನ್ನು ನಾವು ಬಳಸಿಕೊಳ್ಬೇಕು. ಒಪ್ಪಲ್ಲ. ಆವಾಗ ನೇತಾಜಿ ಅವರ ಮನಸ್ಸಿನಲ್ಲಿತ್ತು, ಇಲ್ಲಿದ್ದು ನನ್ನ ಕಾರ್ಯ ಸಾಧನೆ ಆಗಲ್ಲ. ಅವತ್ತಿನ ವ್ಯವಸ್ಥೆಯಿಂದ ಹೊರಗೆ ಬರ್ತಾರೆ. ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷ ಸಂಘಟನೆಯನ್ನು ಮಾಡಿಕೊಂಡೆ ಅದರ ಅನುಯಾಯಿಗಳಲ್ಲಿ ಚರ್ಚೆಗಳನ್ನು ಮಾಡಿಕೊಂಡು ಅನುಯಾಯಿಗಳ ಜೊತೆಗೆ ಚರ್ಚೆಗಳನ್ನು ಮಾಡ್ಕೊಳ್ತಾರೆ. ವ್ಯವಸ್ಥಿತವಾದಂಥ ವ್ಯವಸ್ಥೆ ಒಂದನ್ನು ಕಟ್ಟುತ್ತಲೇ ಯಾವ ಜಪಾನ್ ಅಮೆರಿಕದ ವಿರುದ್ಧ ವಿಜೃಂಭಿಸ್ತಾ ಇತ್ತು, ಇಂಗ್ಲೆಂಡ್ನ ಸ್ವಾಧೀನದಲ್ಲಿರುವಂಥ ಅಂಡಮಾನ್ ಇರ್ಬೋದು, ನಿಕೋಬಾರ್ ದ್ವೀಪಗಳಿರ್ಬೋದು, ಸಿಂಗಾಪುರ ಇರ್ಬೋದು, ರಂಗೂನ್ ಇರ್ಬೋದು, ಇದನ್ನೆಲ್ಲ ಜಪಾನ್ ವಶಪಡಿಸ್ಕೊಂಡಿತ್ತು. ಒಬ್ಬ ಉತ್ತರದಾಯಿತ್ವ ಇರುವ ನೇತಾಜಿ ಯೋಚನೆ ಮಾಡ್ತಾರೆ, ಇದೇ ಸಂದರ್ಭದಲ್ಲಿ ಬ್ರಿಟಿಷರನ್ನು ಭಾರತದಿಂದ ಹೊರದಟ್ಟಬೇಕಾದ್ರೆ ಯಾವ ಬ್ರಿಟಿಷರ ಅಡಿಯಾಳುಗಳಾಗಿ ಗೃಹ ಬಂಧನಕ್ಕೊಳಗಾದಂಥ ಸೈನಿಕರಿದ್ರು, ಭಾರತೀಯರಿದ್ರು, ಅವ್ರನ್ನೆಲ್ಲ ಆ ಪ್ರದೇಶಗಳನ್ನು ಗೆದ್ದುಕೊಂಡಂಥ ಜಪಾನ್ನ ಸಹಯೋಗದಿಂದ ಅವರನ್ನೆಲ್ಲ ತನ್ನ ತೆಕ್ಕೆಗಿರಿಸಿಕೊಂಡು, ನಾವು ಇವತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಲ್ಲ, INA ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾಯಕಲ್ಪವನ್ನು ಕೊಟ್ಕೊಂಡು ಇವತ್ತಿನ ಸಿಂಗಾಪುರದಲ್ಲೇ ಸ್ವತಂತ್ರ ಭಾರತದ ಹಂಗಾಮಿ ಪ್ರಧಾನಿ ಅಂತ ಘೋಷಣೆ ಆಗ್ತದೆ. ಚಲೋ ಡಿಲ್ಲಿ ಅಂತ ಕರೆ ಕೊಡ್ತಾರೆ. ಅದರ ಪರಿಣಾಮವಾಗಿ ಸುಭಾಷ್ ಚಂದ್ರ ಬೋಸರ ಸೇನೆಯ ಸೈನಿಕರುಗಳು ಒಂದೊಂದು ಮಾತು ಉಲ್ಲೇಖ ಮಾಡಬೇಕಿಲ್ಲ, ತಾಯಂದಿರಿರೋ ಕಾರಣಕ್ಕಾಗಿ ಪ್ರಪಂಚದ ಸೈನ್ಯ ಇತಿಹಾಸವನ್ನು ನೋಡಿದರೆ, ಏಷ್ಯಾ ಖಂಡದ ಸೈನಿಕ ಇತಿಹಾಸವನ್ನು ನೋಡಿದರೆ ಮೊದಲ ಬಾರಿಗೆ ಹೆಣ್ಣೊಬ್ಬಳು ಕೂಡ ಸೇನೆ ಮುನ್ನಡೆಸಬಹುದು ಅನ್ನುವುದನ್ನು ತೋರಿಸಿದೆ ನೇತಾಜಿ. ಝಾನ್ಸಿ ಲಕ್ಷ್ಮೀಬಾಯಿ ಅವರ ಶೌರ್ಯ ಪರಂಪರೆಯನ್ನು ಕಣ್ಮುಂದೆ ಇರಿಸಿಕೊಂಡು ನೇತಾಜಿಯವರು ಮಹಿಳಾ ಕಮಾಂಡರ್ಗಳನ್ನು ಕಟ್ಕೊಳ್ತಾರೆ. ಒಂದಷ್ಟು ವರ್ಷದ ಹಿಂದೆ ನಾವು ಓದ್ಕೊಂಡಿದ್ದೇವೆ, ಆ ಹೆಣ್ಣು ಮಗಳು ಕಮಾಂಡರ್ ಆಗಿದೆ. ಹೆಣ್ಣು ಮಗಳ ಹೆಸರು ಕೂಡ ಕಾಕತಾಳೀಯವಾಗಿ ಲಕ್ಷ್ಮಿ. ಅಂತಹ ತಂಡವನ್ನು ಕಟ್ಕೊಂಡು ಅಸ್ಸಾಂ ಇರ್ಬೋದು, ಈ ಕಡೆ ಬರ್ಮಾ ಇರ್ಬೋದು, ಗಡಿಭಾಗಗಳು ಮಣಿಪುರ ಇರ್ಬೋದು, ಇಂಪಾಲ್ ಇರ್ಬೋದು, ಈ ಪ್ರದೇಶಗಳನ್ನು ತನ್ನ ತೆಕ್ಕೆಗಿರಿಸ್ಕೊಳ್ತಾರೆ, ಗೆದ್ಕೊಳ್ತಾರೆ. ದುರದೃಷ್ಟ ಅಂದರೆ ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬಿನಿಂದಾಗಿ ಜಪಾನ್ ಶರಣಾಗ್ತದೆ. 1945 ಏಪ್ರಿಲ್ ಹೊತ್ತಿಗೆ ಜಪಾನ್ ಶರಣಾಗ್ತದೆ. ಹಾಗಂತ ಹೇಳ್ಕೊಂಡು ನೇತಾಜಿ ಕಂಗೆಡಲ್ಲ. ಇಚ್ಛಾಶಕ್ತಿ ನೋಡಿ, ವಿವೇಕಾನಂದರು ಹೇಳಿದ ಇಚ್ಛಾಶಕ್ತಿ ಅದು. ತನ್ನ ಸೈನ್ಯವನ್ನು ವಿಸರ್ಜನೆ ಮಾಡ್ತಾರೆ, ಪತ್ರ ಬರೀತಾರೆ, ಸೈನಿಕರಿಗೆ ಪತ್ರ ಬರೀತಾರೆ. ಪತ್ರ ಬರೆದು ಹೇಳ್ತಾರೆ, ಇದು ನಮ್ಮ ತಾತ್ಕಾಲಿಕ ಹಿನ್ನಡೆ, ಮತ್ತೆ ಶಕ್ತಿ ಸಂಚಯನವನ್ನು ಮಾಡಿಕೊಂಡು ಡೆಲ್ಲಿಗೆ ಹೋಗಲೇಬೇಕು, ಡೆಲ್ಲಿಯ ರಸ್ತೆಗಳನ್ನು ಚುಂಬಿಸಲೇಬೇಕು, ಪ್ರಾಣಾರ್ಪಣೆಗೆ ಮತ್ತೆ ಸಿದ್ಧ ಆಗಬೇಕು ಅಂತ ಆಗ ಯೋಚನೆ ಮಾಡಿದಂತಹ ನೇತಾಜಿ ಅಲ್ಲಿಂದ ತೆರಳುವಂಥದ್ದೇ ರಷ್ಯಾದ ಕಡೆಗೆ ಹೋಗಬೇಕು. ಜಪಾನ್ನಲ್ಲಿ ಇದ್ಕೊಂಡು ಕೆಲಸ ಆಗಲ್ಲ, ಅಲ್ಲಿಂದ ರಷ್ಯಾಕ್ಕೆ ಹೋಗಬೇಕು ಅಂತ ವಿಮಾನದಲ್ಲಿ ಹೊರಡ್ತಾರೆ 13 ಜನರ ತಂಡ. ಈ ವಿಮಾನ ಇಂಧನ ಖಾಲಿ ಆಯಿತು ಅಂತ ತೈವಾನ್ ಬಂದು ಇಳಿತದೆ. ತೈವಾನಲ್ಲಿ ಇಂಧನವನ್ನು ತುಂಬಿಸಿಕೊಂಡು ಇನ್ನೇನು ವೇಗೋತ್ಕರ್ಷವನ್ನು ಪಡಿಬೇಕು ಅನ್ನುವಾಗ ಸ್ಫೋಟ ಆಯಿತು ಅಂತ ವರದಿಗಳು ಸಿಗ್ತದೆ. ನಾನು ಆ ವರದಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಬಂಧುಗಳೇ. ಒಬ್ಬ ವ್ಯಕ್ತಿಯಾಗಿ ನೀವು ಇಡೀ ನೇತಾಜಿಯವರ ಬದುಕು ನೋಡಿ, ಅಗರ್ಭ ಶ್ರೀಮಂತರು ಅವರು, ಜೀವನಕ್ಕೆ ತೊಂದರೆ ಇಲ್ಲ, ಒಂದು ಕುಟುಂಬ ಜೀವನ ಇರ್ಬೋದು, ಸಮಾಜ ಜೀವನ ಇರ್ಬೋದು, ಆರಾಮವಾದಂಥ ಪದವಿಯನ್ನು ಪಡ್ಕೊಂಡು ಒಳ್ಳೆಯ ಜೀವನವನ್ನು ಪಡೆಯುವ ಅವಕಾಶಗಳಿದ್ದರು. ದೇಶ ದಾಸ್ಯದಲ್ಲಿದ್ದಾಗ, ದೇಶ ಪಾರತಂತ್ರ್ಯದಲ್ಲಿದ್ದಾಗ, ಭಾರತೀಯ ನೆಲದ ಮೇಲೆ ಆಕ್ರಮಣ ಆದಾಗ ಅದನ್ನು ಒಬ್ಬ ಬಂಧುವಾಗಿ ನಾನು ಸಹಿಸಿಕೊಳ್ಳಲ್ಲ. ಈ ನೆಲದಲ್ಲಿ 2 ಇದೆ, ಶಾಂತಿಯ ಮಾರ್ಗವೂ ಇದೆ, ಕ್ಷಾತ್ರದ ಮಾರ್ಗವೂ ಇದೆ. ಅದಕ್ಕೆ ಉಲ್ಲೇಖ ಮಾಡಿದರು ನೋಡಿ ಕಾರ್ಯಕ್ರಮ ನಿರೂಪಕರು, ನೀವು ರಕ್ತ ಕೊಡಿ, ನೀವು ರಕ್ತ ಕೊಡಿ ಅಂದರೆ ಸಿದ್ಧ ಆಗಿ ಅಂತ. ಈ ನೆಲದ ಚಿಂತನೆಗಳಿಗೆ ಘಾಸಿಯಾದಾಗ ವಿಸ್ಮೃತಿಗೆ ಹೋದ ನೆಲವನ್ನು, ಚಿಂತನೆಯನ್ನು ಮತ್ತೆ ಸ್ಮೃತಿಯ ಕಡೆಗೆ ಕೊಡಬೇಕಾದ್ರೆ ಕ್ಷಾತ್ರ ಪರಂಪರೆಯಿಂದ ಮಾತ್ರ ಸಾಧ್ಯ. ಅದನ್ನೇ ಅವರು ಹೇಳಿದ್ದು, ನೀವು ರಕ್ತ ಕೊಡ್ತೀರಾ, ನಾನು ಸ್ವಾತಂತ್ರ್ಯ ತಂದು ಕೊಡ್ತೀನಿ. ಸ್ವಾತಂತ್ರ್ಯ ಭಿಕ್ಷೆಯಾಗಿ ನಮಗೆ ಕೊಡೋದೇ ಬೇಡ,
ಈ ವೇದಿಕೆಯಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಒಬ್ಬ ಸಾಮಾನ್ಯ ಬಂಧುವಾಗಿ ಹೇಳ್ತಾ ಇದ್ದೀನಿ, 1947 ಸ್ವಾತಂತ್ರ್ಯದ ಹಿಂದುಗಡೆ ಇದೆಯಲ್ಲ, ಆ ಸ್ವಾತಂತ್ರ್ಯ ಪ್ರಾಪ್ತಿಯ ಹಿಂದುಗಡೆ ಇದೆಯಲ್ಲ, ನೇತಾಜಿಯ ಯೋಗದಾನ ಇದೆ, ನೇತಾಜಿಯ ಬಲಿದಾನ ಇದೆ. ಆದರೆ ದುರಂತ ಅಂದರೆ ಚರಿತ್ರೆ ನಮ್ಮನ್ನು ಮರವಿನಲ್ಲಿಟ್ಟಿದೆ, ಭ್ರಮೆಯಲ್ಲಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಹಿಂದೂ ಯುವ ಸಮಾವೇಶ ಅನ್ನುವಂಥ ನೆಪದಲ್ಲಿ ನೇತಾಜಿಯ ಜನ್ಮದಿನವನ್ನು ಹಿನ್ನೆಲೆಯಾಗಿರಿಸಿಕೊಂಡು ಈ ಕಾರ್ಯಕ್ರಮ. ಆದರೆ ನಾನೇನು ಮಾಡ್ಬೋದು? ನೇತಾಜಿಯ ಭವ್ಯತವ್ಯದ ಪರಂಪರೆಗಳು, ತ್ಯಾಗ ಬಲಿದಾನದ ಇತಿಹಾಸಗಳನ್ನು ಅರ್ಥೈಸಿಕೊಂಡ್ರೆ ವಾಸ್ತವ ಸಮಾಜದ ದರ್ಶನ ಆಗ್ತದೆ ಅಂತ ಹೇಳ್ಕೊಳ್ತಾ ವಿವೇಕಾನಂದರು ವಿಟ್ಲ ನನಗೆ ಹೊಸ್ತಲ್ಲ. 16 ವರ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಪರಿಸರಕ್ಕೆ ಬರ್ತೀವಿ ಹೋಗ್ತೀವಿ. ಕಾರ್ಯಕರ್ತ ಬಂಧುಗಳಿದ್ದಾರೆ, ಕೃಷ್ಣನ ಸೇರಿದಂತೆ 16 ಕಾರ್ಯಕರ್ತ ಬಂಧುಗಳಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಶ್ರೀಧರ್ ಅವರು ಕಾಣ್ತಾ ಇದ್ದರು, ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಆಳಸಿಂಗ ನಿಮಗೆಲ್ಲಿ ಗೊತ್ತಿರಬಹುದು, ಚರಿತ್ರೆಯಲ್ಲೊಬ್ಬ ರಾಜ, ಚೆನ್ನೈಯಲ್ಲಿದ್ದ. ಆಳಸಿಂಗನಿಗೆ 16 ಬಾರಿ ಪತ್ರ ಬರೀತಾರೆ ವಿವೇಕಾನಂದರು. ಆ ಪತ್ರದ ಸಾರಾಂಶವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಇಡೀ ವಿವೇಕಾನಂದರು ಭಾರತದ ಪುನರುತ್ಥಾನವನ್ನು ಹೇಗೆ ಮಾಡಬೇಕು ಅನ್ನೋ ಕಲ್ಪನೆ ಕೊಂಡಿದ್ರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುವ ಹೊತ್ತಿಗೆ ಇಡೀ ದೇಶದಾದ್ಯಂತ ವಿವೇಕಾನಂದರು ಅವತ್ತು ಕಂಡ ಕಲ್ಪನೆ ಕನಸೋದು. ವಿವೇಕಾನಂದರು ತನ್ನ ಇಡೀ ಸಂದೇಶಗಳಲ್ಲಿ ಮಾತು ಕಡೆ ಹೇಳ್ತಾರೆ, ಭಾರತ ಯಾವಾಗ ಎಲ್ಲ ವಿಸ್ಮೃತಿಗೆ ಹೋಯಿತು, ಭಾರತದ ಅವನತಿ ಯಾವಾಗ ಆಯಿತು, ಭಾರತದ ಮೇಲೆ ಅನ್ಯರ ಆಕ್ರಮಣ ದಬ್ಬಾಳಿಕೆ ಯಾವಾಗ ವಿಜೃಂಭಿಸಿತು ಅಂತ ಕೇಳಿದರೆ, ಈ ನೆಲದ ಬಂಧವಾಗಿರುವಂಥ ಆಧ್ಯಾತ್ಮಿಕತೆಯ ಮೇಲೆ ಆಕ್ರಮಣ ಆದಾಗ. ಯಾವತ್ತು ಭಾರತದ ನೆಲ ಧರ್ಮ ವಿಮುಖವಾಗಿತ್ತೋ ಅವತ್ತು ಈ ನೆಲದ ಮೇಲೆ ಆಕ್ರಮಣ ಆಗಿದೆ. ಯಾವಾಗ ಈ ನೆಲದ ಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬಂತೋ ಆಗ ಈ ನೆಲಕ್ಕೆ ಕನ್ನ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅದಕ್ಕೊಂದು ಕಡೆ ಅವರು ಹೇಳ್ತಾರೆ, ಪ್ರತಿಯೊಂದು ದೇಶಕ್ಕೊಂದು ಆತ್ಮ ಇದೆ. ರಾಜಕಾರಣ ಇಂಗ್ಲೆಂಡ್ನ ಆತ್ಮ, ವ್ಯಾಪಾರ ಚೀನಾದ ಆತ್ಮ, ಕೆಲ ಕಲ್ಪನೆಗಳು ಮತ್ತೊಂದು ದೇಶದ ಆತ್ಮ. ನನ್ನ ದೇಶದ ಹೃದಯ ಯಾವುದು ಅಂತ ಕೇಳಿದರೆ ಧರ್ಮ, ಆಧ್ಯಾತ್ಮ. ಆದರೆ ನನ್ನ ಇವತ್ತು ಧರ್ಮದಲ್ಲಿ ಹೆಣ್ಣೊಬ್ಬಳನ್ನು ಕಡೆಗಣಿಸಿದರೆ ನನ್ನ ದೇಶಕ್ಕದು ಶಾಪ. ನನ್ನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ನಾವು ಮಾತಾಡುವಾಗ ಹೇಳ್ತೀವಿ ಇಡೀ ಜಗತ್ತಿಗೆ ಹಿಂದುತ್ವವನ್ನು ಪರಿಚಯ ಮಾಡಿದು ಅಂತ. ಹಾಗೆ ನೋಡಿದರೆ ವಿವೇಕಾನಂದರು ಬೈದಷ್ಟು ನಮಗೆ ಯಾರೂ ಬೈದಿಲ್ಲ. ವಿವೇಕಾನಂದರು ನಮಗೆ ಬೈದಷ್ಟು ಬೈಯುವುದರ ಹಿಂದೆ ತಿದ್ದುವ ಕೆಲಸ ಇತ್ತು. ಹಿಂದೂ ಅಂದರೆ ಒಬ್ಬನನ್ನು ಕಡೆಗಣಿಸಿ ಇನ್ನೊಬ್ಬನನ್ನು ಕಡೆಗಣಿಸಿ ವಿಜೃಂಭಿಸುವುದಲ್ಲ. ಪೂಜೆ ಪುರಸ್ಕಾರಗಳೇ ಧರ್ಮದ ಭಾಗಗಳೆಲ್ಲ. ವೇದಾಂತ ಅಂದರೆ ಅದು ಬರೀ ಬರಹ ಅಲ್ಲ, ಅಕ್ಷರ ಅಲ್ಲ, ಅದು ಪ್ರಾಯೋಗಿಕ ವೇದಾಂತ ಆಗಬೇಕು. ಈ ದೇಶದಲ್ಲಿ ಬಡಬಗ್ಗರಿದ್ದಾರೆ, ಈ ದೇಶದಲ್ಲಿ ಶೂದ್ರರಿದ್ದಾರೆ, ದಲಿತರಿದ್ದಾರೆ. ಅವರನ್ನು ಕಡೆಗಣಿಸಿದ ಫಲಸ್ವರೂಪವಾಗಿ ನಾವು ವಿಸ್ಮೃತಿಗೆ ಹೋಗಿದ್ದೇವೆ. ಹಾಗಾಗಿ ವಿವೇಕಾನಂದರು ಹೇಳ್ತಾರೆ, ಎಲ್ಲರನ್ನು ಹೊಂದಿಗೂಡಬೇಕು. ಅದಕ್ಕೋಗಿ ನೋಡಿ, ದರಿದ್ರ ನಾರಾಯಣ ದೇವೋಭವ, ಒಬ್ಬ ಬಡವನಲ್ಲಿ, ಒಬ್ಬ ದರಿದ್ರನಲ್ಲಿ ಭಗವಂತನನ್ನು ಕಾಣಬೇಕು. ಒಬ್ಬ ದರಿದ್ರನಲ್ಲಿ ಭಗವಂತನಲ್ಲಿ, ಬಡವನಲ್ಲಿ ಭಗವಂತನನ್ನು ಕಾಣ್ತಲೇ ಇನ್ನೊಂದು ಕಡೆ ರಾಷ್ಟ್ರದಲ್ಲೂ ಭಗವಂತನನ್ನು ಕಾಣಬೇಕು. ರಾಷ್ಟ್ರ ದೇವೋಭವ. ಒಂದು ಕಡೆ ಸಮಾಜದ ಎಲ್ಲ ಬಂಧುಗಳನ್ನು ನನ್ನವರು ಅಂತ ಭಾವಿಸಿಕೊಳ್ತಲೇ, ಇನ್ನೊಂದು ಕಡೆ ಈ ನೆಲ, ಈ ಮಣ್ಣು ಅದು ಬರೀ ಮಣ್ಣಲ್ಲ, ಅದು ನನ್ನ ಬದುಕು. ಹಾಗೆ ನೋಡಿ, ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಲ್ಯಾಂಡ್ ಅನ್ನುವಂಥ ಕಲ್ಪನೆಗಳು ಬರ್ತದೆ, ಆದರೆ ನಮ್ಮಲ್ಲಿ ತಾಯಿ ಅನ್ನುವಂಥ ಕಲ್ಪನೆಗಳು ಬರ್ತದೆ. ಸುಮ್ಮನೆ ಅಲ್ಲ. ವಿವೇಕಾನಂದರು ಇದನ್ನು ನೆನಪಿಸ್ತಾರೆ. ವಿಸ್ಮೃತಿಗೆ ಒಳಗಾದಂಥ ಈ ನೆಲ ಮತ್ತೆ ಸ್ಮೃತಿಯ ಕಡೆಗೆ ಬರಬೇಕಾದ್ರೆ ಮಣ್ಣಿನ ಭಾವಗಳು ನಮ್ಮ ಹತ್ರ ಮೈತಾಳಬೇಕು. ಅದಕ್ಕೆ ಅವರು ಹೇಳ್ತಾರೆ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಇಸ್ ಲೈಫ್. ಸ್ಟ್ರೆಂತ್ ಅಂದರೆ ಮತ್ತೆ ಹೇಳ್ತೀನಿ,
ಆಕೃತಿ ಅಲ್ಲ. ಬರೀ ಚಂದದ ಉದಾಹರಣೆಯನ್ನು ಕೊಡ್ತಾರೆ. ನೆನಪು ಮಾಡ್ತಾ ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತಾ ಇದ್ದೀನಿ. ವಿವೇಕಾನಂದರು ಪಾರಿವಾರಿಕ ಜೀವನವನ್ನು ಮಾಡುವಂಥ ಹೊತ್ತಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ದೇವಿ ಮಂದಿರದ ಸಂದರ್ಶನವನ್ನು ಮಾಡಿಕೊಂಡು ಬೆಟ್ಟದಿಂದ ಇಳಿದು ಬರ್ತಿರುವಂಥ ಹೊತ್ತಿನಲ್ಲಿ ಮಂಗಗಳ ಹಿಂಡೆ ಅವರನ್ನು ಓಡಿಸ್ಕೊಂಡು ಬಂದಂತೆ. ಸ್ವಾಮೀಜಿ ಎದುರಿಗೆ ಓಡುವಂಥ ಹೊತ್ತಿಗೆ ರೈತನೊಬ್ಬ ಹೇಳ್ತಾ ಇದ್ದಾನಂತೆ, ಸ್ವಾಮೀಜಿ ಓಡಬೇಡಿ, ನಿಲ್ಲಿ ನಿಲ್ಲಿ ಅಂತ. ವಿವೇಕಾನಂದರು ಓಡುವ ಸಾಧು ವಿವೇಕಾನಂದರು ನಿಂತು ತಿರುಗಿ ಬೀಳ್ತಾರೆ. ಓಡಿಸುವ ಮಂಗಗಳು ಓಡಿಸಿಕೊಂಡು ಬಂದಲ್ಲೇ ಕೈಯನ್ನು ಮೇಲೆತ್ತಿ ಮೆಲ್ಲ ತಿರುಗಿ ಹೋಗ್ತದೆ. ಇಲ್ಲಿ ನರಸಿಂಹಣ್ಣ ಒಂದು ಮಾತು ಹೇಳಿದರು, ನಾನು ಅದನ್ನು ಮತ್ತೆ ಪುನರಪಿ ನೆನಪು ಮಾಡಲಿಕ್ಕೆ ಹೋಗಲ್ಲ. ಯಾವಾಗ ಆಗ್ತದೆ? ನಾವು ನಿದ್ರಾಸ್ಥಿತಿಗೆ ಹೋದಾಗ. ಯಾವಾಗ ಆಗ್ತದೆ? ಕೌರವರು ಯಾವಾಗ ವಿಜೃಂಭಿಸ್ತಾರೆ? ಹಾಡು ಕೇಳಿರ್ಬೋದು ನೀವು. ಕೌರವರು ಯಾವಾಗ ವಿಜೃಂಭಿಸ್ತಾರೆ? ನಮ್ಮೊಳಗಿನ ಕೌರವರು ವಿಜೃಂಭಿಸಿದಾಗ. ಸಮಾಜಕ್ಕೆ ಆತಂಕ ಆಪತ್ತಿಗಿರುವುದು ವಿವೇಕಾನಂದರು ಹೇಳ್ತಾರೆ, ಹೊರಗಿನವರಿಂದಲ್ಲ, ಒಳಗಿನವರಿಂದಲೇ. ಒಮ್ಮೆ ಮಹಾಭಾರತ ಘಟನೆಯನ್ನು ನೆನಪು ಮಾಡಿ. ಪಾಂಡವರು ವನವಾಸದಲ್ಲಿದ್ದಾರೆ. ದುರ್ಯೋಧನ ಮತ್ತವನ ತಂಡ ಪಾಂಡವರಿಗೆ ತೊಂದರೆ ಕೊಡೋದಕ್ಕಾಗಿ ಕಾಡಿಗೆ ಬಂದಿದೆ. ಈ ಮಧ್ಯದಲ್ಲಿ ಯಕ್ಷ ಮತ್ತು ದುರ್ಯೋಧನ ಮುಖಾಮುಖಿ. ಯಕ್ಷ ದುರ್ಯೋಧನನನ್ನು ಎಡೆಮುರಿ ಕಟ್ಟಿ ಎಳೆದೊಯ್ಯುತ್ತಾನೆ. ಸುದ್ದಿ ಹಸ್ತಿನಾವತಿಗೆ ಹೋಗ್ತಾರೆ. ಭಾನುಮತಿ ಧರ್ಮರಾಜನ ಬಳಿಗೆ ಬರ್ತಾಳೆ, ನನ್ನ ಗಂಡನ ಪ್ರಾಣ ಭಿಕ್ಷೆ ಕೊಡು, ಯಕ್ಷನಿಂದ ಬಂಧ ಮುಕ್ತಗೊಳಿಸು ಅಂತ. ಧರ್ಮರಾಜ ಭಾನುಮತಿಗೆ ಧೈರ್ಯ ಹೇಳ್ತಾನೆ, ಹೆದರಬೇಡ, ಯಕ್ಷನ ಬಂಧನದಿಂದ ನಿನ್ನ ಗಂಡನನ್ನು ಬಿಡಿಸ್ತೀನಿ ಅಂತ. ಭೀಮ ಮತ್ತು ಅರ್ಜುನರನ್ನು ಕರೆದು ಹೇಳ್ತಾನಂತೆ ಧರ್ಮರಾಯ, ಹೋಗಿ ಯಕ್ಷನ ಬಂಧನದಲ್ಲಿರುವಂಥ ದುರ್ಯೋಧನನನ್ನು ಬಿಡಿಸಿಕೊಂಡು ಬನ್ನಿ ಅಂತ. ಭೀಮಾರ್ಜುನರು ನಮ್ಮ ವಯಸ್ಸಿನವರು, ಆವೇಶದವರು. ರಕ್ತ ಕುದಿತಾ ಇತ್ತು. ಅಣ್ಣನಿಗೆ ಬೈತಾರೆ, ಇಷ್ಟು ತೊಂದರೆ ಮಾಡಿದಾನೆ, ನಮಗೆ ಅನ್ಯಾಯ ಮಾಡಿದವನು, ನಮ್ಮ ಮಡದಿಯ ವಸ್ತ್ರಾಪರಣ ಮಾಡಿಸಿದವನು, ನಿನ್ಗೇನಾದ್ರೂ ತಲೆ ಇದೆಯೇನೋ ನನ್ನ ಅಂಥ ದುರುಳನಿಗೆ ಆದದ್ದು ಒಳ್ಳೆಯದೇ ಆಯಿತು ಅಂತ. ಇವತ್ತು ವಿಟ್ಲದಲ್ಲಿ ನಾವು ಮಾತಾಡ್ಕೊಳ್ಳೋದು ಹಾಗೆ. ಅಷ್ಟೊತ್ತಿಗೆ ಧರ್ಮರಾಯ ಹೇಳ್ತಾನೆ ಭೀಮಾರ್ಜುನರಿಗೆ, ಭೀಮಾರ್ಜುನರೇ, ನಮಗೆ ಮತ್ತು ಕೌರವರಿಗೆ ಮಧ್ಯೆ ಬಿರುಕು ಇದೆ. ಇವತ್ತು ಒಬ್ಬರು ವೈರಿಗಳಾಗಿರ್ಬೋದು, ಅದನ್ನು ನೆನ್ಪಿಟ್ಕೊಳ್ಳೋ. ನಾಳೆಯ ದಿವಸ ಕೌರವ ಮತ್ತು ಪಾಂಡವರಿಗೆ ಜಗಳ ಆದರೆ, ಯುದ್ಧವಾದರೆ, ಕೌರವರು ಒಂದು ಕಡೆ, ಪಾಂಡವರು ಒಂದು ಕಡೆ. ಒಂದು ವೇಳೆ ನಾಳೆಯ ದಿವಸ ಕೌರವ ಪಾಂಡವರ ವಿರುದ್ಧ ಇನ್ನೊಬ್ಬರು ಆಕ್ರಮಣ ಮಾಡಿದರೆ, ನಾವು 5 ಜನ ಅಲ್ಲ 101 ಜನ. ಈ ಮಾನಸಿಕತೆ ನಿರ್ಮಾಣ ಮಾಡಬಹುದಾ? ದ್ವಾರವನ್ನು ದಾಟಿ ಬರ್ತೀವಿ, ಅಲ್ಲಿವರೆಗೆ ಬರ್ತೀವಿ, ಚಪ್ಪಲ್ ಸ್ಟ್ಯಾಂಡ್ ಇದೆ, ನಾವು ಯಾರು ಒಳಗಡೆ ಹಾಕ್ಕೊಂಡು ಹೋಗಲ್ಲ. ಅದರ ಒಳಗಡೆ ಹೋದಾಗ ನಾನೊಬ್ಬ ಭಕ್ತನಾಗಿ, ನಾನು ಈ ನೆಲದ ಒಬ್ಬ ಭಾವುಕ ಜೀವಿಯಾಗಿ ಭಗವಂತನ ಮುಂದೆ ಶರಣಾಗ್ತೀವಿ. ಬಂಧುಗಳೇ, ನಾಳೆ ನನ್ನ ಸಮಾಜದ ಪ್ರಶ್ನೆಗಳು ಬಂದಾಗ, ನನ್ನ ಧರ್ಮದ ಪ್ರಶ್ನೆಗಳು ಬಂದಾಗ, ನನ್ನ ನೆಲದ ಪ್ರಶ್ನೆಗಳು ಬಂದಾಗ, ರಾಷ್ಟ್ರೀಯ ಚಿಂತನೆಗಳು ಕಣ್ಮುಂದೆ ಗೋಚರಿಸಿದಾಗ, ನಾನೊಬ್ಬ ಬಂಧು, ನಾನೊಬ್ಬ ಹಿಂದೂ ಅನ್ನುವಂಥ ಭಾವದ ಜಾಗೃತಿ ಆಗಬಹುದಾ? ಆ ಜಾಗೃತಿಗೆ ಈ ಯುವ ಸಮಾವೇಶ. ಮತ್ತೆ ಹೇಳ್ತೀನಿ, ಇಲ್ಲಿ ಆರಕ್ಷಕ ಠಾಣೆಯ ಬಂಧುಗಳಿದ್ದಾರೆ. ಇವತ್ತು ಅಧಿಕಾರಿ ವಲಯ ಹಿಂದೂ ಅನ್ನುವುದನ್ನು ಬರೀ ಕೇಸರಿ ಸಾಲಲ್ಲಿ ನೋಡುವ ದುರಂತ ಇದೆ, ತಪ್ಪು ತಿಳ್ಕೊಳ್ಬೇಡಿ. ಮತ್ತೆ ವಿವೇಕಾನಂದರ ಹತ್ರ ಹೇಳ್ತೀನಿ, ಪಾಶ್ಚಿಮಾತ್ಯ ನೆಲದಿಂದ ಚೆನ್ನೈಯ ಒಂದು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಉಪನ್ಯಾಸವನ್ನು ಕೊಡುವಾಗ ಅವಳು ವಿದ್ಯಾರ್ಥಿನಿ ಪ್ರಶ್ನೆ ಕೇಳ್ತಾಳಂತೆ, ವಾಟ್ ಯು ಮೀನ್ ಬೈ ಹಿಂದೂ ಅಂತ. ಆಗ ವಿವೇಕಾನಂದರು ಹಿಂದೂ ಅನ್ನುವಂಥ ಒಂದು ಪದಕ್ಕೆ ನಿರ್ವಚನ ಮಾಡ್ತಾರೆ. ಹಿಂದೂ ಅನ್ನುವಂಥ ಪದವನ್ನು ಭಾರತೀಯರು ಬಳಕೆ ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ಹಿಂದೂ ಅನ್ನುವಂಥ ಪದ ಅಪಭ್ರಂಶವಾಗಿ ಬಂದದ್ದು. ಈ ನೆಲದ ಜೊತೆಗೆ ಸಾವಿರಾರು ವರ್ಷಗಳ ಹಿಂದೆ ಪಾಶ್ಚಿಮಾತ್ಯರು ಸಂಪರ್ಕದಲ್ಲಿದ್ದರು. ಗ್ರೀಕರು ಬರ್ತಾ ಇದ್ರು, ಪಕ್ಕದ ಪರ್ಷಿಯನರು ಬರ್ತಾ ಇದ್ರು.
ಒಬ್ಬರಿಗೆ ಶಕಾರ ಬರ್ತಾ ಇರಲಿಲ್ಲ, ಇನ್ನೊಬ್ಬರಿಗೆ ಅಲ್ಪ ಪ್ರಾಣಗಳೇ ಇರಲಿಲ್ಲ. ಶಕಾರ ಇಲ್ಲದವರ ಬಾಯಲ್ಲಿ ಹಿಂದೂ ಅಂತಾಯಿತು, ಮಹಾಪ್ರಾಣ ಇಲ್ಲದವರ ಬಾಯಲ್ಲಿ ಸಿಂಧು ಅಂತಾಯಿತು. ವಿವೇಕಾನಂದರು ಹೇಳ್ತಾರೆ, ಯಾರು ಸಿಂಧು ನದಿಯಿಂದ ಈ ಕಡೆ ಜೀವನ ಮಾಡ್ತಾ ಇದ್ರೋ ಅವರೆಲ್ಲ ಹಿಂದೂಗಳು. ಅಂದರೆ ಹಿಂದೂ ಅಂದರೆ ಬರೀ ಕೇಸರಿಯ ಶಾಲು ಅಲ್ಲ, ಹಿಂದೂ ಅಂದರೆ ಹಣೆಯ ಕಾಣುವ ಕುಂಕುಮ ಮಾತ್ರ ಅಲ್ಲ, ಈ ನೆಲದ ಚಿಂತನೆಗಳಿಗೆ ಬದುಕು. ಈ ನೆಲದ ಧರ್ಮಕ್ಕೆ ಚ್ಯುತಿ ಬಂದಾಗ, ಈ ನೆಲದ ಸಂಸ್ಕೃತಿಗೆ ಅನ್ಯಾಯ ಆದಾಗ, ಈ ನೆಲದ ಭವ್ಯತೆಗೆ ಘಾಸಿ ಆದಾಗ ಮನ ಮಿಡಿತದಲ್ಲ, ಅವನು ಹಿಂದೂ. ಈ ನೆಲದಲ್ಲೇ ಇದ್ಕೊಂಡು ಇನ್ನೊಂದು ದೇಶಕ್ಕೆ ಜೈಕಾರ ಆಗ್ತಾ ಈ ನೆಲಕ್ಕೆ ಮುರ್ದಾಬಾದಂತ ಘೋಷಣೆ ಕೂಗುವಂತ ಅಹಿಂದುಗಳಿದ್ದಾರಲ್ಲ, ಸಾವಿರಾರು ವರ್ಷಗಳ ಹಿಂದೆ ಹೋಗಿ ದೇವರೇ ಇಲ್ಲ, ಗಂಡಗುಂಡಿ ಮಾಡಿ ಆದರೂ ಗಡಿಗೆ ತಂಬ ಮೊಸರು ತಿನ್ನಿ ಅಂತ ಚಾರ್ವಾಕ ಪಂಥವು ಇತ್ತು. ಅವರು ದೇವರನ್ನು ನಂಬ್ತಾ ಇರಲಿಲ್ಲ, ಹಾಗಂತೇಳಿ ಅವರನ್ನು ನಾವು ಹೊಡೆದಟ್ಟಲಿಲ್ಲ. ಎಲ್ಲ ಚಿಂತನೆಗಳ ಆಗರವಾಗಿರುವಂಥ ನೆಲ ಎಲ್ಲವನ್ನೂ ಒಪ್ಕೊಂಡಿದೆ. ಹಾಗಂತ ಹೇಳ್ಕೊಂಡು ಮತ್ತೆ ಹೇಳ್ತೀನಿ, ನಮ್ತನ ಅಂದರೆ ಅದು ನಂತನ ಅಲ್ಲ. ಇವತ್ತು ಭಜನೆ ಮೂಲಕ ಬಂದರು ಮಕ್ಕಳು. 10 ವರ್ಷದ ಹಿಂದೆ ಭಜನೆ ಹೇಳುವವರು ಯಾರೋ ಒಂದು ಕೇಳಿದರೆ ತಲೆಯಲ್ಲಿ ತಲೆ ಹಣ್ಣಾದವರು, ಹಣ್ಣು ಕೂದಲು ಯಾರ ತಲೆಯಲ್ಲಿತ್ತೋ ಅವರು ಭಜನೆ ಅಂತ ಇತ್ತು. ಇವತ್ತು ಪುಟ್ಟ ಮಕ್ಕಳು ಕೈಯಲ್ಲಿ ತಾಳ ಹಿಡ್ಕೊಂಡು ಭಜನೆ ಹಾಡ್ತಾರಲ್ಲ. ಒಮ್ಮೆ ಶಿವಾಜಿ ಹತ್ರ ಬನ್ನಿ, ಒಮ್ಮೆ ವಿವೇಕಾನಂದರ ಹತ್ರ ಹೋಗಿ, ಒಮ್ಮೆ ನೇತಾಜಿ ಹತ್ರ ಹೋಗಿ. ನಾನು ಅದನ್ನೇ ಹೇಳಿದ್ದು, ಆಧ್ಯಾತ್ಮ. ಸಮರ್ಥ ರಾಮದಾಸರು, ಕಬೀರರು, ಸಂತ ತುಕಾರಾಮರ ಗೀತೆಗಳು ಹೇಗೆ ಒಬ್ಬ ಶಿವಾಜಿಯನ್ನು ಕ್ಷಾತ್ರ ಪರಂಪರೆಗೆ ತೆರೆದು ಬಿಟ್ಟಿತ್ತು ನೋಡಿ. ಮನೆಯ ಅಂಗಳದ ತಾಯಿ ಭುವನೇಶ್ವರಿಯ ಚಿಂತನೆಗಳು ಹೇಗೆ ವಿವೇಕಾನಂದರ ಹತ್ರ ಒಬ್ಬ ನರೇಂದ್ರನನ್ನು ಕಂಗೊಳಿಸಿತು ನೋಡಿ. ಬಾಲ್ಯದಲ್ಲಿ ಆಧ್ಯಾತ್ಮದ ಸೆಳೆತಕ್ಕೆ ಒಳಗಾದಂಥ ನೇತಾಜಿ ಆಧ್ಯಾತ್ಮದಲ್ಲಿ ಭಾರತವನ್ನೇ ಕಂಡರು ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯುವ ಬಂಧುಗಳೇ, ಯುವಕರು ದಾರಿ ತಪ್ಪಿದ್ರು ಅನ್ನೋದನ್ನು ನಾನು ಒಪ್ಪಲ್ಲ. ಮತ್ತೆ ಹೇಳ್ತೀನಿ, ನನ್ನ ಮಾತು ಸ್ವಲ್ಪ ಹೆಚ್ಚು ಅಂತ ನಿಮ್ಗೆ ಅನಿಸ್ಬೋದು. ಇವತ್ತು ಜಗತ್ತು ನಮ್ಮನ್ನು ತಿರುಗಿ ಹೇಗೆ ನೋಡ್ತದೆ, ಯಾವ ಕಾರಣಕ್ಕಾಗಿ ನೋಡ್ತದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗುವಾಗ ನಾನು ಮಂಗಳೂರಿನ ಒಂದು ಭಜನಾ ಮಂದಿರದಲ್ಲಿ ಇದೆ. ಮಕ್ಕಳು ಅವರ ಪಾಡಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು. ನನಗೆ ಇವತ್ತು ನೆನಪಿದೆ, ನಾನು ಕಾಲೇಜಿಗೆ ಹೋಗುವಾಗ ಜೈ ಶ್ರೀರಾಮ್ ಹೇಳಬೇಕಾದ್ರೂ ಕದ್ದು ಮುಚ್ಚಿ ಹೇಳಬೇಕು. ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕಾದ್ರೂ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ, ನಾಚಿಕೆ ಆಗ್ತದೆ ಅಂತ. ಇವತ್ತು ಯಾವ ಮುಚ್ಚುಮರೆ ಇಲ್ಲದೆ ತಾಯಿ ಭಾರತಿಗೆ ಜೈಕಾರ ಹಾಕುವಂಥ ಈ ಪರಂಪರೆ ನಿರ್ಮಾಣದ ಹಿಂದ್ಗಡೆ ಇರುವುದು ಧರ್ಮದ ಉತ್ಥಾನ, ಧರ್ಮದ ಜಾಗೃತಿ. ಆ ಜಾಗೃತಿಗೆ ಸೆಳೆದುಕೊಂಡಾಗ ಪ್ರಾಯಶಃ ಇಂಥ ಸಮಾವೇಶಗಳ ಅನಿವಾರ್ಯತೆಗೆ ನಾವು ಬೀಳಲ್ಲ ಅಂತ ಹೇಳ್ಕೊಳ್ತಾ ಮತ್ತೆ ಹೇಳ್ತಾ ಇದ್ದೇನೆ ಬಂಧುಗಳೇ. ನೇತಾಜಿ ರಕ್ತಕ್ಕೆ ರಕ್ತವೇ ಉತ್ತರ ಅಂತ ಹೇಳಿದರು. ಇನ್ನೊಂದು ಕಡೆ ಹೇಳಿದರು, ದಿಲ್ಲಿಯ ನೆಲವನ್ನು ನಾವು ಚುಂಬಿಸೋಣ ಅಂತ. ದಿಲ್ಲಿವರೆಗೆ ಯೋಚನೆ ಮಾಡೋದು ಬೇಡ, ವಿಟ್ಲ ಪ್ರಖಂಡದ ಬಗ್ಗೆ ಯೋಚನೆ ಮಾಡೋಣ. ಪಕ್ಕದ ಗಡಿಗಳು ಎಂಥ ಉನ್ಮಾದ ಶಕ್ತಿಗಳಿದೆ ಅಂತ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಉಕ್ಕಡ ಗೇಟ್ ದಾಟಿದರೆ ಸಾಕು. ಕರಾವಳಿಯಲ್ಲಿ ಎಂಥ ಮತಾಂಧ ಶಕ್ತಿಗಳು ವಿಜೃಂಭಿಸ್ತಾ ಇದ್ದಾರೆ ನಾನು ಹೇಳಬೇಕಾಗಿಲ್ಲ. ಅದರ ವಸ್ತುನಿಷ್ಠ ಪರಿಚಯ ನಿಮಗಿದೆ. ಮತಾಂಧತೆಯ ಅಟ್ಟಹಾಸಕ್ಕೆ, ಈ ನೆಲದ ಮೂಲ ಚಿಂತನೆಗಳ ಬೆದರಿಕೆಗಳು ಬಂದಾಗ ಆ ಬೆದರಿಕೆಗೆ ಕುಗ್ಗದೆ ಮನೆಯಲ್ಲೊಂದು ಸಾತ್ವಿಕ ಪರಂಪರೆಯನ್ನು ನೆನಪಾಡಿ, ಭಾರತ್ ಮಲಿಗೂ ಸಿನಿಮಾಲಿಗೂ ಹೋಗಿ ಚಾವಾ ಸಿನಿಮಾವನ್ನು ನೋಡಿಕೊಂಡು ಬಂದು ಅಯ್ಯೋ ಶಾಂಬಾಜಿ ಔರಂಗಜೇಬನ ಅಟ್ಟಹಾಸ ಕ್ರೂರತೆ ಹೇಗಿತ್ತು ಅಂತ ಉದ್ಗಾರ ಮಾಡಿ 4 ದಿನದಲ್ಲಿ ಮರೆತು ಹೋಗಬೇಡಿ. 4 ದಿನದ ಮರೆವಿಗೆ ಹೋಗಬೇಡಿ. ಆ ಅಟ್ಟಹಾಸಕ್ಕೆ ನೆಲ ಕೊಟ್ಟವರು ನಾವೇ.
ಆ ವಿಕೃತಿಗೆ ಜಾಗ ಕೊಟ್ಟವರು ನಾವೇ. ಶಿವಾಜಿ ಜಯಚಂದನ್ಗೆ ಪತ್ರ ಬರೀತಾನೆ. ಮೊಘಲ್ ದೊರೆ ಔರಂಗಜೇಬ ಶಿವಾಜಿಯನ್ನು ಹೆಡೆಮುರಿ ಕಟ್ಟಬೇಕು ಅಂತ ರಜಪೂತ್ ರಾಜ ಜಯಚಂದನ್ ಕಳಿಸ್ತಾನೆ 3 ಲಕ್ಷ ಸೈನಿಕರ ಜೊತೆಗೆ. ಜಯಚಂದ್ಗೆ ಶಿವಾಜಿ ಪತ್ರ ಬರೀತಾನೆ, ಜಯಚಂದ್, ನನಗೂ ನಿನಗೂ ವೈರತ್ವ ಇಲ್ಲ. ನನ್ನ ವೈರತ್ವ ಇರುವುದು ಮೊಘಲರ ವಿರುದ್ಧ. ನನ್ನ ಆಸೆ ಕಾಂಕ್ಷೆಗಳಿರುವುದು ಧರ್ಮದ ಪುನರುತ್ಥಾನಕ್ಕಾಗಿ. ನಾಳೆಯ ದಿವಸ ನನ್ನ ಜೊತೆಗೆ ಕೈ ಜೋಡಿಸಿದರೆ ನೀನು ಚಕ್ರವರ್ತಿ ಆಗ್ತೀಯ. ಈ ಭಾವ ನಮ್ಮ ಹತ್ರ ಬರ್ಬೋದಾ? ಈ ಮನಸ್ಸು ನಮ್ಮ ಹತ್ರ ಜಾಗೃತ ಆಗ್ಬೋದಾ? ಇನ್ವಿಟೇಷನಲ್ಲಿ ಹೆಸರಿದ್ದವನು ಮಾತ್ರ ನಾಯಕ, ನನ್ನದಿಲ್ಲ. ನನ್ನ ಮನೆಗೆ ಆಮಂತ್ರಣ ಪತ್ರಿಕೆ ಬಂದಿಲ್ಲ. ಪಂಚಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಜಾತ್ರೋತ್ಸವ ಕಳೆದ ಬಾರಿ ಆಹ್ವಾನ ಪತ್ರಿಕೆ ಬಂದಿದ್ದ, ಈ ವರ್ಷ ನನ್ನ ಮನೆಗೆ ಬಂದಿಲ್ಲ. ಅಷ್ಟು ಚಿಕ್ಕ ಮನಸ್ಸಿನಿಂದ ನಾನು ಹೊರಗೆ ಬರ್ಬೋದಾ? ಅಲ್ಲೊಂದು ಕಮಿಟಿ ಇದೆ, ಆ ಕಮಿಟಿಯವರು ಮಾತ್ರ ಪತಾಕೆ ಕಟ್ಟಬೇಕು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯೋಚನೆ ಮಾಡಿದರೆ ಆಗ್ತದಾ? ಅಮ್ಮ ಮಾತ್ರ ಮನೆಗೆ ಬರೋದು, ಮನೆಯಿಂದ ಬರೋದು, ಮಗಳನ್ನು ಮನೆಯಲ್ಲಿ ಬಿಟ್ಟು ಬರೋದು. ಹಾಗಾದರೆ ಇನ್ನೊಂದು ಪರಂಪರೆ. ಮಗನಿಗೆ ಎಕ್ಸಾಮ್ ಇದೆ, ಇನ್ಯಾವುದೋ ಕಾರಣಕ್ಕಾಗಿ ಅವನು ಇನ್ನೆಲ್ಲೋ ಬಿಟ್ಟು ಅಪ್ಪ ಮಾತ್ರ ಬರೋದು. ನಾಳೆಯ ಭರವಸೆ ಹೇಗೆ ನಿರ್ಮಾಣ ಆಗೋದು? ಪುಟ್ಟ ಸಂಖ್ಯೆಯಲ್ಲಿ ತಾಯಂದಿರಿದ್ದೀರಿ. ನನ್ನದೊಂದು ವಿಜ್ಞಾಪನೆ, ಕನಿಷ್ಠ ಪಕ್ಷ ವಾರ್ಷಿಕ ಜಾತ್ರೋತ್ಸವ ಇರ್ಬೋದು, ಭಜನೋತ್ಸವ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು, ನಡೆದಾಗ ನನ್ನ ಮಗಳನ್ನು ಕರ್ಕೊಂಡು ಬಂದು ಹೋಗಿ ಒಂದು ಮಜ್ಜಿಗೆ ನೀರು ಕೊಡೋದಕ್ಕಾದ್ರೂ ನಿಲ್ಲು ಅಂತ ಹೇಳುವ ಭಾವವನ್ನು ಅರಳಿಸಬಹುದಾ? ಹೋಗೋ, ಮೊಬೈಲ್ ನೋಡಿದ್ರೆ ಸಾಕು, ಒಂದು ಪತಾಕೆ ಕಟ್ತಾ ಇದ್ದಾರೆ, ಅಟ್ಲೀಸ್ಟ್ ಆ ಏಣಿಯನ್ನಾದರೂ ಹಿಡ್ಕೊಳ್ಳೋ ಅಂತ ಅಪ್ಪ ಹೇಳಿ ಕಳಿಸ್ಬೋದಾ? ಬಂಧುಗಳೇ, ಒಂದು ಸಶಕ್ತವಾದಂಥ ಸಮಾಜ, ಒಂದು ಸದೃಢವಾದಂಥ ಸಮಾಜದ ನಿರ್ಮಾಣದ ಹಿಂದೆ ವರ್ತಮಾನದ ಕೊಡುಗೆಗಳಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೆ ಶೋಭಾಯಾತ್ರೆಯಲ್ಲಿ ಬಂದಿದ್ದೀವಿ, ಜೈಕಾರಗಳನ್ನು ಕೂಗಿದ್ದೀವಿ, ವಿವೇಕಾನಂದರನ್ನು ಕಣ್ಮುಂದೆ ಇರಿಸ್ಕೊಂಡಿದ್ದೀರಿ, ನೇತಾಜಿಯ ಚಿಂತನೆಗಳನ್ನು ಗರ್ಭೀಕರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದೀರಿ. ಹಿಂದವಿ ಸಾಮ್ರಾಜ್ಯದ ಕನಸಿಗೆ ಜೀವ ಕೊಟ್ಟು ಅಖಂಡವಾದಂಥ ಹಿಂದೂ ಚಿಂತನೆಯ ಅಡಿಯಲ್ಲಿ ಮತ್ತೆ ನಾವು ಒಟ್ಟಾಗಬಹುದು ಅನ್ನುವಂಥ ಛತ್ರಪತಿ ಶಿವಾಜಿಯ ಭಾವಚಿತ್ರದ ಮುಂದೆ ನಾವೆಲ್ಲ ಸಮಾವೇಶಗೊಂಡಿದ್ದೀವಿ. ಈ ಚಿಂತನೆ ನಮಗೆ ಚೈತನ್ಯ ಕೊಡಲಿ, ಈ ಚೈತನ್ಯ ನಮಗೊಂದು ಸ್ಫೂರ್ತಿ ಕೊಡಲಿ, ಆ ಚೈತನ್ಯ ಮತ್ತು ಸ್ಫೂರ್ತಿ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆ ಕೊಡಲಿ. ಆ ಪ್ರೇರಣೆ ಹಿಂದೆ ಈ ಹಿಂದೂ ಸಮಾವೇಶ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ತಾ, ಸಮಾವೇಶದಲ್ಲಿ ಭಾಗಿಯಾದ ನಿಮಗೆಲ್ಲ ವಂದಿಸ್ತಾ ಮಾತು ಮುಗಿಸ್ತಾ ಇಲ್ಲ. ಆಗ ಘೋಷಣೆ ಕೂಗಿದಿರಿ, 2 ಕೈ ಎತ್ತಿದಿರಿ, ಕಂಠ ನನಗೆ ಗೊತ್ತು, ಇಲ್ಲೇ ಶಕ್ತಿ ಇರೋದಿರಿ. ನಾನು ಮಾತನಾಡದಿದ್ದರೆ, ನೀವು ಮಾತನಾಡದಿದ್ದರೆ ಪಕ್ಕದವನಿಗೆ ಅರ್ಥ ಆಗಲ್ಲ. ನರಸಿಂಹಣ್ಣ, ನಮ್ಮ ಸಮಾಜದ ಸಮಸ್ಯೆ ಇರೋದು ಚೈತನ್ಯದಿಂದಲ್ಲ, ನಾನು ಹೇಳಿದ್ದಲ್ಲ, ವಿವೇಕಾನಂದರು ಹೇಳಿದ್ದನ್ನೇ ಹೇಳ್ತೀನಿ. ನಾನು ಏನು ಅಲ್ಲ ಅನ್ನುವಂಥ ಮುಜುಗರದಿಂದ ನೀನು ಹೊರಗೆ ಬರಬೇಕು. ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಹುಡುಗರಿರುವ ಕಾರಣಕ್ಕಾಗಿ ಹೇಳ್ತಾನೆ, ನಿನ್ನ ಮುಖ ಮಾಡಿದೆಯಾ, ಮನೆಯಿಂದ ಹೊರಗೆ ಬರಬೇಡ. ನಿನ್ನ ವ್ಯಾಧಿಯನ್ನು ಸಮಾಜಕ್ಕೆ ಹಬ್ಬಿಸುವ ಯಾವ ಹಕ್ಕೂ ನಿನಗಿಲ್ಲ. ಅದರ ಅರ್ಥ ಸಾತ್ವಿಕ ಕಳೆ. ಆ ಸಾತ್ವಿಕ ಕಳೆ ಪ್ರತಿಯೊಬ್ಬನ ಹತ್ರ ಇದೆ. ಅದು ನಮಗೆ ಜೋರು ಘೋಷಣೆಯಿಂದ ಕೂಗ್ತಾ ವಿಟ್ಲದ ಈ ಮಣ್ಣಿಗೆ ಈ ಸಂಚನ ಬರಲಿ ಅಂತ ಹೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಬೋಲೋ ಭಾರತ್ ಮಾತಾ ಕೀ. ಧನ್ಯವಾದ. ಹರಿ ಓಂ. ಅಂತ ಈ ಒಂದು ಗ್ರಾಮೀಣ ಭಾಗದಲ್ಲಿ ಚಿಕ್ಕ ಸಂಖ್ಯೆಯಲ್ಲಿದ್ದರೂ ದೊಡ್ಡ ಪ್ರಮಾಣದ ಹಿಂದೂ ಸಮಾಜವನ್ನು ಈ ಬಡೆ ವಾಳುವಂತೆ ಮಾಡುವಲ್ಲಿ ನಮ್ಮ ಹಿಂದೂ ಜಾಗರಣ ವೇದಿಕೆ ಯಶಸ್ವಿಯಾಗಿದೆ ಅಂತ ಹೇಳುತ್ತಾ, ಇವತ್ತಿನ ಹಿಂದೂ ಜಾಗರಣ ವೇದಿಕೆ ವಿಟ್ಲ ತಾಲೂಕು ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ನಡೆದಂಥ ಸ್ವಾಮಿ ವಿವೇಕಾನಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಪ್ರಯುಕ್ತ ಹಿಂದೂ ಯುವ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ ಮತ್ತು ಈ ಒಂದು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಿಟ್ಲ ಅಂತ ಗ್ರಾಮೀಣ ಭಾಗದಲ್ಲಿ
ಹಿಂದೂ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟುವ ನೇರ ಕರೆಯನ್ನು ನೀಡಿದಂಥ, ಅದೇ ರೀತಿ ಇತಿಹಾಸದ ಪುಟಗಳಲ್ಲಿ ತಪ್ಪುಗಳನ್ನು ತಿಳಿದು ಇವತ್ತು ಸೇರಿದಂಥ ಎಲ್ಲ ಜನರಿಗೂ ಇತಿಹಾಸ ತಪ್ಪುಗಳನ್ನು ಸರಿಪಡಿಸಿ ಮನದಟ್ಟು ಮಾಡಿದಂಥ ವಾಗ್ಮಿ ಶ್ರೀಯುತ ಕೇಶವ ಬಂಗಾರ ವಿಭಾಗ ಪ್ರಮುಖ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರನ್ನು ಎಲ್ಲರ ಪರವಾಗಿ ಈ ಕ್ಷೇತ್ರದ ಈ ಒಂದು ಸಾನ್ನಿಧ್ಯದಲ್ಲಿ ನಾನು ಅವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ತಿಂಗಳುಗಳಿಂದ ಎಲ್ಲ ಹೆಚ್ಚುಗಮ್ಮಿ ನನಗೆ ತಿಳಿದಂತೆ ಎಲ್ಲ ಯುವ ಸಂಘಟಕರನ್ನು ಕೂಡಿಸಿಕೊಂಡು ಎಲ್ಲ ಜವಾಬ್ದಾರಿಗಳನ್ನು ತನ್ನ ಮೇಲೆ ಮತ್ತು ಎಲ್ಲ ಯುವಕರ ಮೇಲೆ ಹೇರಿಕೊಂಡು ಒಂದು ಒಗ್ಗಟ್ಟು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಮುಗಿಸಿದ್ದಾರೆ ಶ್ರೀಯುತ ನರಸಿಂಹ ಮಾಣಿ, ನಮ್ಮ ಊರಿನವರೇ, ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕರು. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ಶ್ರೀಯುತ ಪುಷ್ಪರಾಜ್ ಕಮ್ಮೆಲೆ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಪ್ರಾಂತ ಕಾರ್ಯಕಾರಿ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ಕೆಂಪಗುಡ್ಡೆ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಮುಖ್ಯವಾಗಿ ಹೇಳಲೇಬೇಕು, ಇವತ್ತು ಮಧ್ಯಾಹ್ನವೇ ನಾವೆಲ್ಲರೂ ಬಸದಿಯ ವಿಟ್ಲ ಬಸ್ಸಿಯ ಸಮೀಪ ಸೇರಿದ್ದೆವು. ಅಲ್ಲಿಂದ ಮೆರವಣಿಗೆಯ ಮೂಲಕ ಸಾಗಿ ಬಂದು ಇಡೀ ಬಸದಿಯಿಂದ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೂ ಹಿಂದೂ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿ ಅದನ್ನು ನೋಡುವವರಿಗೂ ಕೇಳುವವರಿಗೂ ಆ ಒಂದು ಧರ್ಮ ಜಾಗೃತಿಯನ್ನು ಸಿಂಚನವನ್ನುಗೊಳಿಸುತ್ತಾ ಇವತ್ತು ಕೂಡ ಇಲ್ಲಿ ಇಷ್ಟು ಹೊತ್ತು ಕೂಡ ಇಲ್ಲಿ ಉಪಸ್ಥಿತಿದ್ದೀರಿ. ಅದೇ ರೀತಿ ಅತಿಥಿ ಅಭ್ಯಂತರ ಈ ಒಂದು ಭಾಷಣವನ್ನು ಆಲಿಸ್ತೀರಿ. ಇಲ್ಲಿ ಸೇರಿದಂಥ ಎಲ್ಲರಿಗೂ ಹಿಂದೂ ಜಾಗರಣ ವೇದಿಕೆ ವಿಟ್ಲ ವಲಯದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲ ತಾಯಂದಿರಿಗೂ ಮತ್ತು ಪುಟಾಣಿ ಮಕ್ಕಳಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಭಾಜಪ ಸೇರಿದಂತೆ ಹಿಂದೂ ಪರಿವಾರ ಸಂಘ ಪರಿವಾರದ ಎಲ್ಲ ಸಹ ಸಂಘಟನೆಗಳ ಕಾರ್ಯಕರ್ತರು ಪ್ರಮುಖರು ಇಲ್ಲಿ ಸೇರಿದ್ದೀರಿ, ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಭಜನಾ ಈ ಮೆರವಣಿಗೆಯ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅದಕ್ಕೊಂದು ಧಾರ್ಮಿಕ ಕಳೆಯನ್ನು ನೀಡಿದಂಥ ಭಜನಾ ತಂಡದ ಪುಟಾಣಿ ಮಕ್ಕಳಿಗೂ ಮಾತೆಯರಿಗೂ ಹಾಗೂ ಭಜನಾ ಶಿಕ್ಷಕರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ನಡೆಯಲು ಸ್ಥಳಾವಕಾಶ ನೀಡಿದ ಅರಮನೆಯವರಿಗೂ ಹಾಗೂ ದೇವಸ್ಥಾನದ ಆಡಳಿತ ಸಮಿತಿಯವರಿಗೂ ಅಭಿನಂದನೆಗಳು. ಪತ್ರಿಕಾ ಮಾಧ್ಯಮದವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹಿಂದೂ ಜಾಗರಣದ ವೇದಿಕೆಯ ಪರವಾಗಿ ವಂದನೆಗಳು. ಈ ಒಂದು ಕಾರ್ಯಕ್ರಮ ನಡೆಯಲು ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿದಂಥ ಕೊಡುಗೆ ನೀಡಿದಂಥ ಎಲ್ಲ ಶ್ರದ್ಧೆಯ ಹಿಂದೂ ಬಾಂಧವರಿಗೆ ಹಿಂದೂ ಜಾಗರಣ ವೇದಿಕೆಯ ಪರವಾಗಿ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ತಿಂಗಳಿಂದ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು. ಅದೇ ರೀತಿ ಬಹಳ ಚಂದವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ನಮ್ಮ ಅಣ್ಣನವರಿಗೂ ಧನ್ಯವಾದಗಳು. ಅದೇ ರೀತಿ ವೈಯಕ್ತಿಕ ಗೀತೆಯನ್ನು ಆಡಿ ಕೇಶವ ಬಂಗಾರ ಅವರಿಂದಲೂ ಪ್ರಶಂಸೆಯನ್ನು ಪಡೆದಂಥ ಅಕ್ಕನವರಿದ್ದರು, ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಆರಕ್ಷಕ ಠಾಣೆಯವರು ನಮ್ಮ ಈ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಉಪಸ್ಥಿತರಿದ್ದರು, ಅವರಿಗೂ ಎಲ್ಲರ ಪರವಾಗಿ ಹಿಂದೂ ಜಾಗರಣ ವೇದಿಕೆಯ ಪರವಾಗಿ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿದ್ದಂಥ ತಾಲೂಕಿನ ಸಂಯೋಜಕರು ಸುಜಲಾಂ ಸುಫಲಾಂ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾ
कर्मा तुमि हृदि तुमि मर्मा त्वहि प्राणा शरीरे बाहुते तुमि मा शक्ति हृदये तुमि मा भक्ति तोमारे प्रतिमा गड़ी मंदिरे 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 वंदे मातरम त्वं हि दुर्गा दृशपहरण धारिणी कमल कमलदल विहारिणी वाणी वेद्या दायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणी भरणीं मातरं वन्दे मातरम् वन्दे मातरम् सुजलां सुफलां मलयज शीतलां सस्यश्यामला मातरं वन्दे मातरम्